ವೀಕ್ಷಕರೇ, ಶ್ರಾವಣ ಮಾಸ 10 ಹಲವು ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ಅನ್ನೋ ಅಣ್ಣಾವ್ರ ಸಾಂಗ್ ನೆನಪಾಗುತ್ತೆ. ಇವತ್ತಿಂದ ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. ಆಷಾಢ ಕಳೆದು ಶ್ರಾವಣ ಬಂತು ಅಂದರೆ ಸಾಕು, ಸಾಲು ಸಾಲು ಹಬ್ಬಗಳು ದಾಂಗುಡಿ ಇಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಮಂಗಳಗೌರಿ ವ್ರತ ಆಗಿರಬಹುದು, ಇನ್ನು ವರಮಹಾಲಕ್ಷ್ಮಿ ಪೂಜೆ ಆಗಿರಬಹುದು, ಗೌರಿ ಹಬ್ಬ ಆಗಿರ್ಬೋದು, ಹೀಗೆ ಅನೇಕ ಹಬ್ಬಗಳನ್ನು ನೋಡುವಂತಹ ಮಾಸ ಅಂದರೆ ಅದು ಶ್ರಾವಣ ಮಾಸ. ಏನು ಹಿಂದೂ ಸಂಪ್ರದಾಯದಲ್ಲಿ ನೋಡೋದಾದರೆ ಶ್ರಾವಣ ಮಾಸಕ್ಕೆ ವಿಶೇಷವಾದಂತಹ ಸ್ಥಾನಮಾನ ಇದೆ. ಅದರ ಜೊತೆಗೆ ದೇವ ಅಸುರರು ಅಂದರೆ ಯುದ್ಧ ಮಾಡಿದ ಸನ್ನಿವೇಶ ಕೂಡ ಇದೇ ಸಂದರ್ಭ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ಶ್ರಾವಣ ಮಾಸದ ವಿಶೇಷತೆ ಏನು, ಯಾವೆಲ್ಲ ಹಬ್ಬಗಳು ಬರುತ್ತೆ, ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಹಲವಾರು ವಿಚಾರಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಧಾರ್ಮಿಕ ಚಿಂತಕರು ಹಾಗೂ ಜ್ಯೋತಿಷಿಗಳಾದಂತಹ ಪ್ರಣವ್ ಶರ್ಮಾ ಗುರೂಜಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರಾವಣ ಮಾಸ ಅಂದ್ರೇ ಒಂದು ರೀತಿಯಾಗಿ ಖುಷಿ, ಎಲ್ಲೆಲ್ಲೂ ಉತ್ಸಾಹ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಸರ್ವೇ ಸಾಮಾನ್ಯವಾಗಿ ಮಾಡೋದಿಲ್ಲ. ಬಟ್ ಆದರೆ ಶ್ರಾವಣ ಮಾಸ ಬಂತು ಅಂದಿದ ತಕ್ಷಣ ಶುಭ ಕಾರ್ಯಗಳಿಂದ ಹಿಡಿದು ಹಬ್ಬ ಹರಿದಿನಗಳಿಂದ ಹಿಡಿದು ಅನೇಕ ಸಾಲು ಒಂದು ಮನೆಯಲ್ಲಿ ಉತ್ಸಾಹ ಅಂತ ಹೇಳ್ಬೋದು. ಅದರ ಜೊತೆಗೆ ಶುಭ ದಿನಗಳು ಅಂತ ಹೇಳ್ಬೋದು. ಮೊದಲನೇದಾಗಿ ಶ್ರಾವಣ ಮಾಸ ಅಂತ ಅಂದಿದ ತಕ್ಷಣ ಒಂದು ರೀತಿ ಏನೋ ಒಂಥರ ಖುಷಿ, ಉಲ್ಲಾಸ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ಶ್ರಾವಣ ಮಾಸ ಬರ್ತಾ ಇದೆ ಅಂತಂದರೆ ನಿಮ್ಮ ಮನದಲ್ಲಿ ಹಬ್ಬದ ವಾತಾವರಣ ಅನ್ನುವಂಥದ್ದು ಬರಲಿ, ಎಲ್ಲ ಅನುಗ್ರಹ ಅನ್ನುವಂಥದ್ದು ಭಗವಂತನ ಅನುಗ್ರಹ ಆಗಲಿ. ಮತ್ತು ವಿಶೇಷವಾಗಿ ಜೀ ವಾಹಿನಿಯಿಂದ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರಾ, ಅದಕ್ಕೆ ಅಭಿನಂದನೆಗಳನ್ನು ಹೇಳ್ತಾ, ನೋಡಿ ನಮ್ಮಲ್ಲಿ ಉತ್ತರಾಯಣ ದಕ್ಷಿಣಾಯನ ಅನ್ನುವಂತಹ ಎರಡು ಚಿಂತನೆ ಇದೆ. ದಕ್ಷಿಣದಲ್ಲಿ ಸೂರ್ಯ ಸಂಚಾರವನ್ನು ಮಾಡಬೇಕಾದ್ರೆ ಅದಕ್ಕೆ ದಕ್ಷಿಣಾಯಣ ಅಂತ ಕರಿತೀವಿ. ಈ ದಕ್ಷಿಣಾಯಣದಲ್ಲಿ ಸಾಧಾರಣವಾಗಿ ಕೇವಲ ದೇವರ ಉಪಾಸನೆ, ಪೂಜೆ, ಪುನಸ್ಕಾರವನ್ನು ಮಾಡ್ತೇವೆ. ಮದುವೆ ಮುಂಜಿಗಳು, ಗೃಹ ಪ್ರವೇಶಾದಿಗಳು ಸ್ವಲ್ಪ ಕಡಿಮೆ. ಇನ್ನು ಉತ್ತರಾಯಣದಲ್ಲಿ ಮದುವೆ ಇತ್ಯಾದಿ ಎಲ್ಲ ಸ್ವಲ್ಪ ಜಾಸ್ತಿ, ವೈಶಾಖ ಮಾಸದಲ್ಲಿ, ಚೈತ್ರ ಮಾಸದಲ್ಲಿ. ದಕ್ಷಿಣಾಯಣ ಅಂತ ಪ್ರಾರಂಭ ಆಗೋದು ನಮಗೆ ಕರ್ಕಾಟಕ ಸಂಕ್ರಮಣದಿಂದ ಅಂತ ಕರಿತೀವಿ. ಆಷಾಢ ಮಾಸದ ಮಧ್ಯದಲ್ಲಿ ಕರ್ಕಾಟಕ ಸಂಕ್ರಮಣದಿಂದ 6 ತಿಂಗಳ ಕಾಲ ಅದನ್ನು ನಾವು ದಕ್ಷಿಣಾಯಣ ಅಂತ ಕರಿತೀವಿ. ಆ ದಕ್ಷಿಣಾಯಣದಲ್ಲಿ ನಮಗೆ ಆಷಾಢ ಮಾಸ ಮುಗಿದು ಶ್ರಾವಣ ಮಾಸ ಪ್ರಾರಂಭ ಆಗಿದೆ. ಈ ಶ್ರಾವಣ ಮಾಸದಲ್ಲಿ ನಮಗೆ ಪ್ರಾರಂಭ ಆಗುವಂಥದ್ದು ಮಂಗಳಗೌರಿ ಹಬ್ಬದಲ್ಲಿ. ಮಂಗಳಗೌರಿ ಮತ್ತು ತದಿಗೆ ಗೌರಿಗಳು ಅಂತ. ತದಿಗೆ ಗೌರಿ ಅಂತಂದರೆ ವರ್ಷ ಎಲ್ಲ ಕೂಡ ಶುಕ್ಲ ಪಕ್ಷದ ತದಿಗೆಯಲ್ಲಿ ಒಂದು ಗೌರಿ ವ್ರತ ಅನ್ನುವಂಥದ್ದು ಇದೆ. ಪ್ರತಿ ತಿಂಗಳಿನಲ್ಲೂ ಇದೆ. ಚೈತ್ರದಿಂದ ಹಿಡಿದು ಫಾಲ್ಗುಣ ಮಾಸದ ಆದಿಯಾಗಿ ಇರುವಂತಹ ಪ್ರತಿ ತಿಂಗಳಿನ ಶುದ್ಧ ತದಿಗೆ ದಿನದಲ್ಲಿ ಹೆಂಗಸರು ಒಂದು ಗೌರಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಒಂದೊಂದು ಹರಿತಾಳ ಗೌರಿ, ಆಮೇಲೆ ತದಿಗೆ ಗೌರಿ, ಉಯ್ಯಾಲೆ ಗೌರಿ, ಈ ರೀತಿ ಬೇರೆ ಬೇರೆ ರೀತಿ ಸಂಪ್ರದಾಯದ ಅನುಸಾರವಾಗಿ ನಾವು ಅದರಲ್ಲಿ ಸ್ವಲ್ಪ ಹೆಚ್ಚು ಮಹತ್ವವನ್ನು ಕೊಟ್ಟು ಆಚರಣೆ ಮಾಡುವಂಥದ್ದು ಸ್ವರ್ಣ ಗೌರಿ ಅಂತ. ಅದು ನಮಗೆ ಮುಂದೆ ಭಾದ್ರಪದ ಮಾಸದಲ್ಲಿ ಬರುವಂಥದ್ದು. ಹಾಗೆ ಗೌರಿ ವ್ರತವನ್ನು ಶ್ರಾವಣ ಮಾಸದಲ್ಲಿ ಮಂಗಳವಾರ ದಿವಸ 5 ಮಂಗಳವಾರ ಅಥವಾ 4 ಮಂಗಳವಾರಗಳು, ಹೀಗೆ ಆ ತಿಂಗಳಿನಲ್ಲಿ ಎಷ್ಟು ಮಂಗಳವಾರ ಬರುತ್ತೆ ಆ ಇಡೀ ಮಂಗಳವಾರಗಳನ್ನು ಮಂಗಳಗೌರಿ ಅಂತಲೂ, ಮತ್ತು 2ನೇ ಶುಕ್ರವಾರವನ್ನು ನಾವು ವರಮಹಾಲಕ್ಷ್ಮಿ ಅನ್ನುವಂತಹ ಒಂದು ಪ್ರಸಿದ್ಧವಾಗಿರುವಂಥ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ವರಮಹಾಲಕ್ಷ್ಮಿ ಅನುಗ್ರಹವನ್ನು ಮಾಡಿ ದೇವತೆಗಳಿಗೆ ದರ್ಶನವನ್ನು ಕೊಟ್ಟು ದೇವತೆಗಳಿಗೆ ಆ ಒಂದು ಅಮೃತ ಪಾತ್ರದಿಂದ ಅಮೃತವನ್ನು ತಗೊಂಡು ಬಂದು ಅವರಿಗೆ ಅಮೃತತ್ವವನ್ನು ಕೊಡುವಂತಹ ಒಂದು ಮಾಸ ಕೂಡ ಈ ಶ್ರಾವಣ ಮಾಸ ಅಂತ. ಹಾಗಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಲಕ್ಷ್ಮಿ ಬಂದಲು ಅನ್ನುವಂತಹ ಒಂದು ಕಾರಣವನ್ನು ಇಟ್ಕೊಂಡು, ಲಕ್ಷ್ಮಿ ಅಂದರೆ ಲಕ್ಷ್ಯ ಸಿದ್ಧಿಯನ್ನು ಕೊಡತಕ್ಕಂಥವಳು ಲಕ್ಷ್ಮಿ ಅಂತ. ಲಕ್ಷ್ಮ ಅಂದರೆ ಸಂಸ್ಕೃತದಲ್ಲಿ ಗುರುತು ಅಂತ. ಹಾಗಾಗಿ ಸೃಷ್ಟಿಯೆಲ್ಲ ಭಗವಂತನ ಗುರುತು. ಈ ಸೃಷ್ಟಿ ಅನ್ನುವಂಥದ್ದೇನು, ಇಲ್ಲಿರುವಂಥ ಸಕಲ ಜಡ ವಸ್ತುಗಳು, ಚೈತನ್ಯ ವಸ್ತುಗಳು, ಇದೆಲ್ಲ ಭಗವಂತನ ಒಂದು ಗುರುತು. ಹಾಗಾಗಿ ಇಲ್ಲಿ ಕಾಣಿಸಿರುವಂಥ ಸಕಲ ಚರಾಚರ ವಸ್ತುಗಳು ಕೂಡ ಲಕ್ಷ್ಮಿಯ ಸ್ವರೂಪವೇ ಹೌದು. ಹಾಗಾಗಿ ಈ ಸೃಷ್ಟಿ ಪ್ರಾರಂಭ ಆದದ್ದು, ಆ ಸೃಷ್ಟಿಯ ಒಂದು ಸಂಕೇತವನ್ನು ನಾವು ಸ್ಥೂಲವಾಗಿ ನೋಡುವಂಥದ್ದು ಲಕ್ಷ್ಮಿಯ ಸ್ವರೂಪದಲ್ಲಿ. ಹಾಗಾಗಿ ನಾವು ಲಕ್ಷ್ಮಿ ಬಂದಳು ಅನ್ನುವಂತಹ ಒಂದು ಕಾರಣವನ್ನು ಇಟ್ಕೊಂಡು ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡುವಂಥದ್ದು. ಮತ್ತು ನಮಗೆ ಗೊತ್ತಿರುವಂಥ ರೀತಿಯಲ್ಲೇ ಎಲ್ಲ ಸಂಪತ್ತುಗಳಿಗೆ ಸಂಪತ್ತು ಅಂದರೆ ಏನು ಅಂತಂದರೆ ಶ್ರೇಯ ಪ್ರೇಯ ಅಂತ. ಶ್ರೇಯಸ್ಸು ಅಂತಂದರೆ ಈ ಬದುಕಿಗೆ ಮಾತ್ರ ಸೀಮಿತ ಅಲ್ಲ,
ಬದುಕಲಿಕ್ಕೆ ಒಳ್ಳೆ ವಾಹನ ಬೇಕು, ಒಳ್ಳೆ ವಸ್ತು ಬೇಕು, ಒಳ್ಳೆ ಮನೆ ಬೇಕು, ಹೀಗೆ ವಸ್ತ್ರ ಬೇಕು, ಒಳ್ಳೆ ರೀತಿಯಾಗಿರುವಂಥ ಸಂಸಾರ ಬೇಕು, ಇದೆಲ್ಲವನ್ನು ಪ್ರೇಯ ಅಂತ ಕರಿತೀವಿ. ಅಂದರೆ ಮೆಟೀರಿಯಲಿಸ್ಟಿಕ್ ಆಗಿರುವಂತಹ ಸೌಖ್ಯವನ್ನು ಯಾವುದು ಕೊಡುತ್ತೋ ಅದಕ್ಕೆ ಪ್ರೇಯ ಅಂತ. ಇದು ಬಿಟ್ಟು ಪಾರಮಾರ್ಥಿಕ ಅಂದರೆ ಈ ಜೀವನದ ನಂತರ ಕೂಡ ಮೋಕ್ಷವನ್ನು ಕೊಡುವಂತಹ ಸಂಪತ್ತೇನಿದೆ ಅದನ್ನು ಶ್ರೇಯ ಅಂತ ಕರಿತೀವಿ. ಶ್ರೇಯಸ್ ಅಂತ ಹೆಸರಿಡ್ತಾರೆ. ಹಾಗೆ ಆ ಎರಡನ್ನು ಕೊಡ್ತಕ್ಕಂಥವಳು ಲಕ್ಷ್ಮಿ. ಹಾಗಾಗಿ ಅವಳನ್ನು ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ ಅಂತಲೂ ಕರಿತೀವಿ. ಧನವನ್ನು ಕೊಡ್ತಕ್ಕಂಥವಳು, ಧಾನ್ಯವನ್ನು ಕೊಡ್ತಕ್ಕಂಥವಳು, ಮನೆಯಲ್ಲಿ ವಾಹನ, ವಸ್ತು ಇತ್ಯಾದಿ ಎಲ್ಲ ಐಶ್ವರ್ಯಗಳನ್ನು ಕೊಡೋದ್ರ ಜೊತೆಗೆ ಮೋಕ್ಷಲಕ್ಷ್ಮಿ ಕೂಡ ಅವಳೇ. ಮೋಕ್ಷವನ್ನು ಅವಳ ಅನುಗ್ರಹದಿಂದಲೇ ಪಡಿಬೇಕು ಅಂತ. ಜಗತ್ತಿಗೆ ಸರ್ವಸ್ಯಾದ್ಯ ಮಹಾಲಕ್ಷ್ಮಿ ಅಂತ ಹೇಳೋ ರೀತಿಯಲ್ಲಿ ಎಲ್ಲದಕ್ಕೆ ಆದಿಯಾಗಿರುವಂತಹ ಆ ಭಗವಂತನ ಸಂಕಲ್ಪ ಶಕ್ತಿ ಏನಿದೆ ಅದನ್ನು ನಾವು ಭಗವಂತನ ಶಕ್ತಿ ಅಂತ ಕರಿತೀವಿ, ಅಥವಾ ಶಕ್ತಿ ಅಂದ್ರೇ ಅದು. ಇವಾಗ ನಾವು ಭೈರವಿ ಅಂತ ಕರಿತೀವಿ ಅಂದರೆ ಅದು ಭೈರವಿ ಅನ್ನುವಂಥದ್ದು ಒಂದು ದೇವತೆ ಅಲ್ಲ, ಆ ಭೈರವನ ಒಂದು ಶಕ್ತಿ ಸ್ವರೂಪ ಅಥವಾ ಒಂದು ಸ್ತ್ರೀ ಸ್ವರೂಪ, ಅಥವಾ ಭೈರವನ ಶಕ್ತಿಗೆ ಹೇಗೆ ಭೈರವಿ ಅಂತ ಕರಿತೀವಿ, ಹಾಗಾಗಿ ಈ ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯವನ್ನು ಮೂರೂ ಗುಣಗಳಲ್ಲಿ ಮಾಡ್ತಿರುವಂತಹ ಮಹಾವಿಷ್ಣುವಿನ ಶಕ್ತಿಯನ್ನೇ ನಾವು ಲಕ್ಷ್ಮಿ ಅಂತ ಕರಿತೀವಿ. ಹಾಗಾಗಿ ಆ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ವಿಶೇಷ ಪರ್ವಕಾಲ. ಇನ್ನೂ ಒಂದು ವಿಶೇಷ ಶ್ರಾವಣ ಮಾಸದಲ್ಲಿ ಈಶ್ವರನನ್ನು ಕೂಡ ಆರಾಧನೆ. ಅಂದರೆ ಶ್ರಾವಣ ಮಾಸ ಕೇವಲ ಒಂದು ದೇವತೆಗೆ ಮಾತ್ರ ಸೀಮಿತವಾದಂತಹ ಮಾಸ ಅಲ್ಲ, ಎಲ್ಲ ದೇವರನ್ನು ಅವರವರ ಸಂಪ್ರದಾಯಕ್ಕೆ ಅವರವರಿಗೆ ಅನುಚನವಾಗಿ ಬಂದಿರುವಂಥ ಪದ್ಧತಿಯ ಪ್ರಕಾರ ನಾವು ದೇವರನ್ನು ಉಪಾಸನೆ ಮಾಡುವಂಥ ಕಾಲ. ಇದಕ್ಕಿಂತ ಇನ್ನೊಂದು ಹೆಚ್ಚು ದೊಡ್ಡದಾಗಿರುವಂಥ ಮಹತ್ವ ಏನು ಅಂತಂದರೆ ಶ್ರಾವಣ ಮಾಸದಿಂದ ವೇದಾಧ್ಯಯನ ಅಂತ. ಅಂದರೆ ಹಿಂದಿನ ಕಾಲದಲ್ಲಿ ನಮಗೆ ಉತ್ಸರ್ಜನ ಉಪಕರ್ಮ ಅನ್ನುವಂತಹ 6 ತಿಂಗಳ ಅಂತರದಲ್ಲಿ ಒಂದು ವೈದಿಕವಾಗಿರುವಂಥ ಒಂದು ಪ್ರಕ್ರಿಯೆ ಇರುತ್ತೆ. ಅದರಲ್ಲಿ ಉಪಕರ್ಮ ಅನ್ನುವಂಥದ್ದು ಶ್ರಾವಣ ಮಾಸದ ಪೌರ್ಣಿಮೆಯ ದಿನದಂತೂ ಮಾಡ್ತೀವಿ. ಉಪಕರ್ಮವನ್ನು ಮಾಡಿ ಅವತ್ತಿನಿಂದ 6 ತಿಂಗಳ ಕಾಲ ಅಂದರೆ ಸರಿಸುಮಾರು ಮಾಘ ಮಾಸದವರೆಗೆ ನಾವು ಈ ಒಂದು ವೇದ ಅಧ್ಯಯನವನ್ನು ಮಾಡುವಂಥ ಕಾಲ. ಹಿಂದಿನ ಕಾಲದಲ್ಲಿ ಬರೀ 6 ತಿಂಗಳು ವೇದಾಧ್ಯಯನ, ಇನ್ನು 6 ತಿಂಗಳು ಹೊರಗಡೆ ಬೇರೆ ಬೇರೆ ರೀತಿಯಾಗಿರುವಂಥ ಒಂದು ಕೆಲಸ ಕಾರ್ಯ, ಮದುವೆ ಮುಂಜಿಗಳಲ್ಲಿ ತೊಡಗಿಸ್ಕೊಳ್ಳೋದು ಅಂತ. ಹಾಗಾಗಿ ಈ 6 ತಿಂಗಳು ವೇದಾಧ್ಯಯನ ಪ್ರಾರಂಭ ಆಗುವಂಥದ್ದು ಕೂಡ ಈ ಶ್ರಾವಣ ಮಾಸದಲ್ಲೇ ಅನ್ನುವಂಥದ್ದು ಇನ್ನೊಂದು ವಿಶೇಷ. ಓಕೆ, ಈಗ ಶುಭ ಕಾರ್ಯಗಳು ಅಂತಂದಾಗ ಶ್ರಾವಣ ಮಾಸ ಅನ್ನೋದು ಬಹಳ ಶ್ರೇಷ್ಠ ಅಂತಾರೆ. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ, ಇನ್ನು ಶುಭ ಕಾರ್ಯಗಳ ಕುರಿತಾದ ಮಾತುಕತೆಗಳನ್ನು ಕೂಡ ಮಾಡುವುದಿಲ್ಲ. ಬಂದ್ಬಿಡ್ಲಿ, ಆಷಾಢ ಮುಗಿದು ಬಿಡ್ಲಿ, ಶ್ರಾವಣ ಶುರುವಾಗಲಿ. ಶ್ರಾವಣ ಮಾಸದಲ್ಲಿ ಯಾವುದೇ ದಿನ ಮಾಡಿದ್ರೂ ಕೂಡ ಅದು ಶ್ರೇಷ್ಠ ಅಂತಾರೆ. ಯಾವ ಕೆಲಸಗಳನ್ನ ಮಾಡಬಹುದು, ಯಾವ ಕೆಲಸಗಳನ್ನ ಕೈಗೊಳ್ಳಬಾರದು ಅಂತ ಏನು? ಖಂಡಿತ ಒಳ್ಳೆ ಪ್ರಶ್ನೆ. ಯಾಕೆಂದರೆ ಆಷಾಢದಲ್ಲಿ ಏನನ್ನ ಮಾಡಲ್ಲ, ಯಾವುದೇ ಒಳ್ಳೆ ರೀತಿಯಲ್ಲಿ ಮುಂದುವರಿಯೋದು, ವಿಶೇಷವಾಗಿ ಮದುವೆ ವಿಚಾರದಲ್ಲಿ ಮಾತುಕತೆ ಅಂತ ಆಯಿತು ಅಂತ ಆದರೆ, ಅಥವಾ ಭೂಮಿಯನ್ನು ಖರೀದಿ ಮಾಡೋದು, ವಾಹನವನ್ನು ತಗೊಳ್ಳೋದು, ಇದೆಲ್ಲ ಆಷಾಢದಲ್ಲಿ ಮಾಡಲ್ಲ ಅಂತ. ಇದಕ್ಕೆ ನಾನು ಮೊದಲು ಇದರ ಹಿನ್ನೆಲೆಯನ್ನು ಹೇಳ್ತೀನಿ ನೋಡಿ. ಆಷಾಢ ಮಾಸದಲ್ಲಿ ಮೊನ್ನೆ ಯಾರೋ ನಾನು ಮಾಧ್ಯಮದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಆಷಾಢದಲ್ಲಿ ಗಾಳಿ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೆ ಜನಗಳನ್ನು ಆಷಾಢ ಮಾಸದಲ್ಲಿ ನೀವು ಮಾಡಬೇಡಿ ಅಂತ ರೆಸ್ಟ್ರಿಕ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಅಷ್ಟೇ ಒಂದು ಸಣ್ಣ ನ್ಯಾರೋ ಮೈಂಡೆಡ್ಡಿಂದ ಯೋಚನೆ ಮಾಡಿದರೆ ನಮ್ಮ ಶಾಸ್ತ್ರಕಾರರು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಗಾಳಿ ಇರುತ್ತೆ, ಹಾಗಾಗಿ ನೀವೆಲ್ಲೋ ಹೊರಗಡೆ ಹೋಗ್ಬೇಡಿ, ಪೂಜೆ ಮಾಡಬೇಡಿ ಅಂತ ಯಾರೂ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಒಂದಷ್ಟು ಇವಾಗ ನಮ್ಮ ಮನೆಯಲ್ಲಿ ನಮಗೆ ಹಾಲು, ರೂಮು ಅಥವಾ ಬಚ್ಚಲ ಮನೆ ಇತ್ಯಾದಿ ಏನೇನಿದೆ ಕೂಡ ಎಲ್ಲವೂ ಬೇಕು. ಆದರೆ ಎಲ್ಲಿ ಏನು ಮಾಡಬೇಕೋ ಅದನ್ನೇ ಮಾಡಬೇಕು. ಅಡುಗೆ ಮನೆಯಲ್ಲಿ ಹೋಗಿ ನಾವು ಶಯನ ಮಾಡಲಿಕ್ಕಾಗಲ್ಲ, ಹಾಗೆ ನಾವು ಬೆಡ್ರೂಮಲ್ಲಿ ಹೋಗಿ ಅಡುಗೆ ಮಾಡಲಿಕ್ಕಾಗಲ್ಲ. ಅದೇ ರೀತಿ ಪ್ರತಿಯೊಂದು ಮಾಸನೂ ಕೂಡ ವಿಶೇಷವೇ, ಯಾವ ಮಾಸವೂ ತೆಗೆದುಹಾಕೋ ರೀತಿ ಇಲ್ಲ. ಆದರೆ ಎಲ್ಲಿ ಏನನ್ನು ಮಾಡಬೇಕು, ಕಣ್ಣು ನೋಡೋದೇ ಕಣ್ಣಿನ ಕೆಲಸ, ಮಾತಾಡೋದು ಬಾಯಿಯ ಕೆಲಸ, ಹಾಗೆ ಕೈ ಕೆಲಸ ಮಾಡೋದು ಕೈಯಿನ ಕೆಲಸ, ನಡೆಯುವಂಥದ್ದು ಕಾಲಿನ ಕೆಲಸ. ಅದರಲ್ಲಿ ಯಾವುದು ಇದು ಒಳ್ಳೆಯದು, ಇದು ಕೆಟ್ಟದು, ಅಥವಾ ಇದಕ್ಕೆ ಜಾಸ್ತಿ ಮಹತ್ವ, ಅದಕ್ಕೆ ಜಾಸ್ತಿ ಮಹತ್ವ ಅಂತ ಹೇಳಲಿಕ್ಕೆ ಬರಲ್ಲ. ಅದೇ ರೀತಿ ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರಗಳಿಂದ ದೂರ ಇರಿ ಅಂತ ಹೇಳಿಲ್ಲ. ಆದರೆ ಮದುವೆ ಮುಂಜಿ ಇತ್ಯಾದಿಗಳನ್ನು ಆಷಾಢ ಮಾಸ ವರ್ಜ್ಯ ಅಂತ ಇಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ನಮ್ಮ ಬೆಂಗಳೂರು ಸಂಪ್ರದಾಯ, ಅದು ಸುತ್ತಮುತ್ತ ಇರುವಂತಹ ಈ ಪ್ರಾಂತ್ಯದಲ್ಲಿ ಮಾತ್ರ ಅದನ್ನು ವರ್ಜ್ಯ ಅಂತ ಅದನ್ನು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅದನ್ನು ಆಷಾಢ ಮಾಸದಲ್ಲಿ ಇರುವಂತಹ ಒಂದಷ್ಟು ತಿಥಿಗಳು, ಅಲ್ಲಿ ಬರುವಂಥ ಕೆಲವೊಂದಷ್ಟು ನಕ್ಷತ್ರಗಳು ಇತ್ಯಾದಿಗಳು ಅನ್ನುವಂಥದ್ದು ದೇವರ ಉಪಾಸನೆ ಮಾಡಲಿಕ್ಕೆ ಅಡ್ಡಿ ಇಲ್ಲ. ವರ್ಷದ 365 ದಿವಸದಲ್ಲಿ ದೇವರನ್ನ ನಾವು ಉಪಾಸನೆ ಮಾಡಬೇಕು, ಪ್ರತಿ ನಿಮಿಷವೂ ಕೂಡ ಪ್ರಶಸ್ತ್ಯವೇ. ಆದರೆ ಈ ಮದುವೆ ಇತ್ಯಾದಿಗಳನ್ನು ಮಾಡಲಿಕ್ಕೆ, ಯಾಕೆಂದರೆ
ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಳ್ಳೆ ಟೈಮಲ್ಲಿ ಮಾಡಿದ್ರೆ ಒಳ್ಳೇದಾಗತ್ತಾ ಅಂತ ಕೇಳ್ತಾರಲ್ವ. ನಾನು ಅಂತಹ ಜನಗಳಿಗೆ ಒಂದು ವಿಚಾರ ಹೇಳ್ತಿರ್ತೀನಿ, ಯಾವಾಗ ಮಳೆ ಬರುತ್ತೋ ಅವಾಗ ನೋಡ್ಕೊಂಡು ನೀವು ಬೀಜ ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಫಸಲು ಬರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ, ತರ್ಕಬದ್ಧವಾಗಿರುವಂಥ ವಿಚಾರ. ಅದೇ ರೀತಿ ಒಳ್ಳೆ ಸಮಯದಲ್ಲೇ ಮಾಡುವಂಥದ್ದಕ್ಕೆ ಮುಂದೆ ನಾವು ಒಳ್ಳೆ ಫಲವನ್ನು ನಿರೀಕ್ಷಣೆ ಮಾಡ್ಬೋದು ಅನ್ನೋಂಥದ್ದು ಕೂಡ ತರ್ಕಬದ್ಧವಾಗಿರುವಂತಹ, ವಿಜ್ಞಾನ ಸಿದ್ಧವಾಗಿರುವಂಥ ವಿಚಾರ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಪೂರ್ವಿಕರು, ಋಷಿಗಳು ಯಾವ ರೀತಿ ಚಿಂತನೆಯನ್ನು ಕೊಟ್ಟಿದ್ದಾರೆ ಅಂದರೆ, ಶ್ರಾವಣ ಮಾಸ ನಮಗೆ ದೇವತಾ ಆರಾಧನೆಗಳನ್ನು ಮಾಡಲಿಕ್ಕೆ, ವೇದಾಧ್ಯಯನವನ್ನು ಮಾಡಲಿಕ್ಕೆ, ಇನ್ನೂ ಇತರೆ ಬೇಕಾದಷ್ಟು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಶುಭ ಅಂತ. ಆದರೆ ಹಿಂದಿನ ಕಾಲದಲ್ಲಿ ನೋಡಿದ್ರೆ ಮದುವೆಯನ್ನು ಮತ್ತು ಗೃಹ ಪ್ರವೇಶಾದಿಗಳನ್ನು ಕೂಡ ಶ್ರಾವಣ ಮಾಸದಲ್ಲಿ ಮಾಡ್ತಾ ಇರಲಿಲ್ಲ. ಈಗ ಕಲಿಯುಗದಲ್ಲಿ ಏನು ಅಂತಂದರೆ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಶ್ರಾವಣ ಮಾಸದಲ್ಲಿ ದೇವತಾ ಪ್ರತಿಷ್ಠೆಗಳನ್ನು ಕೂಡ ಮಾಡ್ತಾ ಇರಲಿಲ್ಲ. ದೇವತಾ ಪ್ರತಿಷ್ಠೆಗಳನ್ನು, ಅದರಲ್ಲಿ ಉತ್ತರಾಯಣದಲ್ಲಿ ಮಾತ್ರ ದೇವತಾ ಪ್ರತಿಷ್ಠೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿರುವಂಥದ್ದು. ಆದರೆ ಕೆಲವೊಂದು ದೇವತೆಗಳು ಅಂದರೆ ಈ ಭದ್ರಕಾಳಿ ಇತ್ಯಾದಿ ರಾಜಸಿಕ ತಾಮಸಿಕ ರೂಪದಲ್ಲಿ ಇರುವಂತಹ ಕೆಲವೊಂದಷ್ಟು ದೇವತಾ ಪ್ರತಿಷ್ಠೆಯನ್ನು ದಕ್ಷಿಣಾಯಣದಲ್ಲಿ ಮಾಡ್ಕೋತಿದ್ರು. ಅನಿವಾರ್ಯವಾದ ಪಕ್ಷದಲ್ಲಿ ಬ್ರಹ್ಮಕಳಶ ಇತ್ಯಾದಿಗಳನ್ನು ದಕ್ಷಿಣಾಯಣದಲ್ಲಿ ಮಾಡ್ತಿದ್ರು. ಅದು ಬಿಟ್ಟರೆ ಇನ್ನೆಲ್ಲವನ್ನ ಕೂಡ ಉತ್ತರಾಯಣದಲ್ಲಿ ಮಾಡ್ತಿದ್ರು. ಈ 6 ತಿಂಗಳು ದಕ್ಷಿಣಾಯಣದಲ್ಲಿ, ಅದರಲ್ಲೂ ಶ್ರಾವಣ ಮಾಸದಿಂದ ಏನು ಪ್ರಾರಂಭ ಆಗುತ್ತೆ ಆ ಸಮಯದಲ್ಲಿ ಬರೀ ದೇವರನ್ನ ಉಪಾಸನೆ, ಅನುಷ್ಠಾನ, ವ್ರತಗಳಿಗೆ ಮಹತ್ವ. ನಮಗೆ ಚಾತುರ್ಮಾಸ್ಯ ಅನ್ನುವಂಥ ವ್ರತ ಪ್ರಾರಂಭ ಆಗುತ್ತೆ. ಯಾವಾಗಲಿಂದ ಪ್ರಾರಂಭ ಆಗುತ್ತೆ? ಆಷಾಢ ಮಾಸದಿಂದ ಪ್ರಾರಂಭ ಆಗುತ್ತೆ. ಚಾತುರ್ಮಾಸ್ಯ ವ್ರತ ಅಂತ 4 ತಿಂಗಳು. ಆ 4 ತಿಂಗಳಿನಲ್ಲಿ ಒಂದೊಂದು ತಿಂಗಳು ಒಂದೊಂದು ಆಹಾರವನ್ನು ವರ್ಜ್ಯ ಅಂತ. 1 ತಿಂಗಳು ದಧಿ ವ್ರತ, 1 ತಿಂಗಳು ಕ್ಷೀರ ವ್ರತ, 1 ತಿಂಗಳು ದ್ವಿದಳ ವ್ರತ, 1 ತಿಂಗಳು ಶಾಖ ವ್ರತ ಅಂತ ಕರೀತಾರೆ. ಅಂದರೆ 1 ತಿಂಗಳು ತರಕಾರಿಯನ್ನೇ ತಿನ್ನಬಾರ್ದು ಅಂತ. 1 ತಿಂಗಳು ದ್ವಿದಳ ಧಾನ್ಯ ಅಂದರೆ ಡೈಕಾಟಿಲೆಡನ್ ಅಂತ ಕರೀತಾರೆ. ಡೈಕಾಟಿಲೆಡನ್ ಅಂದರೆ ಹಿಂಗೆ ಓಪನ್ ಮಾಡಿದ್ರೆ 2 ಆಗುತ್ತೆ. ಈ ಕಡಲೆಕಾಯಿ ಈ ರೀತಿ 2 ಆಗುತ್ತಲ್ಲ, ಆ ರೀತಿ ಇರುವಂಥ ಅಂದರೆ ತೊಗರಿ ಬೇಳೆ, ಇದು ಎಲ್ಲವನ್ನ ವರ್ಜ್ಯ ಮಾಡಿ 1 ತಿಂಗಳು ಆಹಾರ ತಿನ್ನಬೇಕು. 1 ತಿಂಗಳು ಕ್ಷೀರ, ಹಾಲಿನಿಂದ ಇರುವಂಥ ಯಾವುದನ್ನೇ ಉಪಯೋಗ ಮಾಡಬಾರ್ದು. 1 ತಿಂಗಳು ದಧಿ ವ್ರತ. ಹೀಗೆ ಮಾಡ್ತಿದ್ದ ಕಾರಣ ಏನು ಅಂತಂದರೆ, ಈ 1 ತಿಂಗಳಿನಲ್ಲಿ ಅಂತಂಥ ಆಹಾರವನ್ನು ವರ್ಜ್ಯ ಮಾಡಿದ್ದೇ ಆಯಿತು ಅಂದರೆ 1 ತಿಂಗಳು ಶಾಖವ್ರತ ಅಂತ. ಯಾವ ತರಕಾರಿಗಳನ್ನು ತಿನ್ನಲ್ಲ. ಈ ವ್ರತ ಅನ್ನುವಂಥದ್ದು ಈ 4 ತಿಂಗಳು ಪ್ರಾರಂಭ ಆಗುವಂಥ ಈ 4 ತಿಂಗಳು ಏನು ಚಾತುರ್ಮಾಸ್ಯ ಅಂತ ಕರಿತೀವಿ, ಆ ತಿಂಗಳಿನಲ್ಲಿ ಮಳೆ ಇತ್ಯಾದಿ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಗೃಹಸ್ಥರು ಮತ್ತು ಸನ್ಯಾಸಿಗಳು ಪರ್ಯಟನೆಯನ್ನು ನಿಲ್ಲಿಸ್ಬಿಡ್ತಾರೆ. ಅಂದರೆ ಎಲ್ಲೂ ಓಡಾಡಬಾರ್ದು ಅಂತ. ಒಂದು ನದಿಯನ್ನು ದಾಟಿ, ಒಂದು ಕ್ಷೇತ್ರವನ್ನು ದಾಟಿ ಹೋಗದೆ ಒಂದೇ ಕ್ಷೇತ್ರದಲ್ಲಿ ವಾಸ್ತವ್ಯವನ್ನು ಮಾಡಿ ಅಲ್ಲಿ ಅವರು ನಿತ್ಯ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೀವಿ ನೋಡಿ, ಇವಾಗ ಮಳೆ ಬರೋ ಕಾಲದಲ್ಲಿ ನಾವೆಲ್ಲರೂ ಇತ್ತೀಚೆಗೆ ನೋಡ್ತಾ ಇದ್ದೀವಿ ಎಷ್ಟೊಂದು ಕುಸಿತ ಆಗಿರೋದು, ಭೂಕುಸಿತ ಆಗಿದ್ದು, ಎಲ್ಲೋ ಇದಾಗಿದ್ದು. ಅದು ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳು ಕೂಡ ಯಥೇಚ್ಛವಾಗಿ ಹಾವು, ಹಲ್ಲಿ ಇತ್ಯಾದಿ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಈ ಕಾಲದಲ್ಲಿ. ಮತ್ತು ಎಷ್ಟೋ ಪ್ರಾಣಿಗಳಿಗೆ ಇದು ಬ್ರೀಡಿಂಗ್ ಟೈಮ್, ಎಸ್ಪೆಷಲಿ ನಾಯಿಗಳಿಗೆ. ಆಷಾಢ ಮಾಸದಿಂದ ಈಚೆಗೆ ನಾಯಿಗಳು ಮರಿ ಹಾಕೋದು ಕೂಡ ಜಾಸ್ತಿ. ಅಂದರೆ ನಾವು ಬೆಂಗಳೂರಲ್ಲಿ ನೋಡಬೇಕು ಅಂದರೆ, ಯಾಕೆಂದರೆ ಬೆಂಗಳೂರಲ್ಲಿ ಬೇರೆ ಯಾವ ಪ್ರಾಣಿಗಳು ಇಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಾಣಿಗಳಿಗೂ ನಮ್ಮ ಸಂಚಾರ ಅನ್ನುವಂಥದ್ದು ಯಾವುದೋ ಒಂದು ರೀತಿ ಉಪದ್ರವವನ್ನು ತಂದು ಕೊಡಬಹುದು ಅನ್ನೋ ದೃಷ್ಟಿಯಲ್ಲಿ ನಾವು ಚಾತುರ್ಮಾಸದಲ್ಲಿ ಈ ಒಂದೇ ಕಡೆ ಇರುವಂತಹ ಅದಕ್ಕೆ ಒಂದು ವ್ರತವನ್ನು ಆಚರಣೆ ಮಾಡ್ಕೊಂಡು ಬರೋದು. ಹಾಗಾಗಿ ಒಟ್ಟಾರೆ ಶ್ರಾವಣ ಮಾಸ ತುಂಬ ವಿಶೇಷ ಯಾವುದರಲ್ಲಿ ಅಂದರೆ, ಶ್ರಾವಣ ಸೋಮವಾರ ಈಶ್ವರನಿಗೆ ಪೂಜೆ ವಿಶೇಷವಾಗಿರುವಂಥದ್ದು. ಶ್ರಾವಣ ಶುಕ್ರವಾರ, ಪ್ರತಿ ಶ್ರಾವಣ ಸೋಮವಾರದಲ್ಲಿ ಈಶ್ವರಾರಾಧನೆ ತುಂಬ ವಿಶೇಷ. ಮತ್ತೆ ಶ್ರಾವಣ ಮಾಸದ ಶುಕ್ರವಾರ ದೇವಿ ಪೂಜೆಗೆ ವಿಶೇಷ. ಶ್ರಾವಣ ಮಾಸದ ಮಂಗಳವಾರ ನಾನು ಹೇಳಿದಾಗೆ ಮಂಗಳ ಗೌರಿ ಪೂಜೆಗೆ ವಿಶೇಷ. ಒಟ್ಟು ಶ್ರಾವಣ ಮಾಸದಲ್ಲಿ ಶ್ರಾವಣ ಪೌರ್ಣಿಮೆ ವೇದಾಧ್ಯಯನ ಉಪಕರ್ಮವನ್ನು ಮಾಡಲಿಕ್ಕೆ ವಿಶೇಷ. ಅದು ಒಂದೇ ಅಲ್ಲ, ಶ್ರಾವಣ ಮಾಸದ ಪೌರ್ಣಿಮೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ಮಾಡುವಂಥದ್ದು, ಇನ್ಯಾವುದಾದ್ರು ಪೌರ್ಣಿಮೆಗೆ ವಿಹಿತವಾಗಿರುವಂಥ ವ್ರತವನ್ನು ಮಾಡುವಂಥದ್ದು ನಮಗೆ ಕಾಣಸಿಗತ್ತೆ. ಹಾಗಾಗಿ ಆಹಾರದಲ್ಲಿ ವ್ರತವನ್ನು ಇಟ್ಕೊಂಡು ಯಾವುದೇ ಪರ್ಯಟನೆಯನ್ನು ಮಾಡದೆ ಒಳ್ಳೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಭಗವಂತನನ್ನು ಏಕಚಿತ್ತದಲ್ಲಿ ಸ್ಮರಣೆ ಮಾಡಿದ್ರೆ ಯಾವ ರೂಪ ಆಗಲಿ. ಶ್ರಾವಣ ಶನಿವಾರ ಮಾಡ್ತಾರೆ. ಶ್ರಾವಣ ಶನಿವಾರ ನಮಗೆ ಗೊತ್ತಿರ್ಬೋದು, ನಮ್ಮ ಸಂಸ್ಕೃತಿ ಎಂಥ ದೊಡ್ಡ ಸಂಸ್ಕೃತಿ ಅಂತಂದರೆ, ಅಹಂಕಾರ ಅನ್ನುವಂಥದ್ದು ಅದು ಒಂದು ಸ್ಟೇಬಲ್ ಆಗಿರುವಂಥ ವಿಚಾರ ಅಲ್ಲ. ಅದಕ್ಕೆ ಯಾವಾಗ ಬೇಕಂದ್ರೂ ಜಾಸ್ತಿ ಆಗ್ಬೋದು, ಅದು ವೇರಿಯಬಲ್, ಅದು ಕಾನ್ಸ್ಟೆಂಟ್ ಅಲ್ಲ ಅದು. ಸೊ ಒಬ್ಬ ಮನುಷ್ಯನಿಗೆ ಅವನ ಸ್ಥಿತಿಗತಿಗಳಿಗೆ ಸಂಬಂಧವಾಗಿರುವಂಥ ಅಹಂಕಾರದಲ್ಲೂ ಕೂಡ ವ್ಯತ್ಯಾಸ ಬರ್ತಾ ಇರುತ್ತೆ. ಆ ಅಹಂಕಾರ ತೊಳಿಲಿಕ್ಕಿರುವಂಥದ್ದು ಏನು? ನಾನು ಅನ್ನೋದನ್ನು ಬಿಡಬೇಕು ಅಂತಂದರೆ ಅದಕ್ಕಿರುವಂಥ ಸಾಧನ ಅಂತಂದರೆ ಏನು? ದೇಹಿ ಅಂತ ಬೇರೆಯವ್ರನ್ನ ಕೇಳೋದು.
ನನ್ನ ಹತ್ರ ಎಲ್ಲ ಇದ್ದಾಗ ನನ್ನ ಹತ್ರ ಎಲ್ಲ ಇದೆ ಅನ್ನುವಂಥ ಭಾವನೆ ಇರುತ್ತೆ. ಆದರೆ ಯಾವಾಗ ನನ್ನ ಹತ್ರ ಏನಿಲ್ಲ ನೀವು ನನಗೆ ಕೊಡಿ ಅಂತ ಕೇಳಬೇಕಾದ್ರೆ ನನ್ನಲ್ಲಿರುವಂಥ ಅಹಂಕಾರ ಸಹಜವಾಗಿ ಕೆಳಗಡೆ ಹೋಗಿ ದೈನ್ಯತೆ ಬರುತ್ತೆ. ಆ ಭಾವನೆ ಬರಲಿ ಅಂತ ಶ್ರಾವಣ ಮಾಸದಲ್ಲಿ ಶನಿವಾರದಲ್ಲಿ ವಿಷ್ಣು ಪೂಜೆಯನ್ನು ಮಾಡಿ ಮನೆಗೆ ಹೋಗಿ ಅಲ್ಲಿ ಕೊಡುವಂಥ ಅಕ್ಕಿನೋ ಆಮೇಲೆ ಬೆಲ್ಲವನ್ನೋ ಏನೋ ತೊಗೊಂಡು ಬಂದು ವಿಷ್ಣುವಿಗೆ ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಮಾಡುವಂಥದ್ದು. ಮೈಸೂರು ಕರ್ನಾಟಕ ಪ್ರಾಂತ್ಯದಲ್ಲಂತೂ ಕೆಂಚಣ್ಣ ಕರಿಯಣ್ಣ ಅಂತ ಕರೀತಾರೆ. ಅಂದರೆ ವಿಷ್ಣುವಿನಿಗೆ ಸಂಬಂಧಪಟ್ಟಿರುವಂತಹ ಯಾರು ಆ ಒಂದು ಪರಂಪರೆಯ ಒಕ್ಕಲು ಅಂತ ಹೇಳ್ತಾರಲ್ವ ಅವರಿರ್ತಾರೆ. ಅವರು ಅವರ ದೇವತೆಗಳಿಗೆ ಪೂಜೆಯನ್ನು ಮಾಡಿ ತಿರುಪತಿ ಯಾತ್ರೆಯನ್ನು ಮತ್ತು ತಿರುಪತಿಗೆ ಹೋಗಿ ಬರುವಂಥದ್ದು ವಿಷ್ಣುವಿನ ದರ್ಶನವನ್ನು ಮಾಡುವಂಥದ್ದು ಶ್ರಾವಣ ಶನಿವಾರದಲ್ಲಿ ಮಾಡ್ತಾರೆ. ಹಾಗಾಗಿ ಒಟ್ಟು ಮಂಗಳವಾರ ಆಯಿತು, ಶುಕ್ರವಾರ ಆಯಿತು, ಸೋಮವಾರ ಆಯಿತು, ಶನಿವಾರ ಆಯಿತು, ಎಲ್ಲ ಶ್ರಾವಣ ಮಾಸದಲ್ಲೂ ಕೂಡ ಅವ್ರವ್ರ ಕುಲದೇವತಾ ವಾರ ಅನ್ನುವಂಥದ್ದು ಏನಿದೆ ಅಂದರೆ ಶಿವ ಸಂಬಂಧವಾಗಿರುವಂಥ ಕುಲದೇವರಿದ್ದ ಪಕ್ಷದಲ್ಲಿ ಶ್ರಾವಣ ಸೋಮವಾರವನ್ನು ಅಬ್ಸರ್ವ್ ಮಾಡ್ತಾರೆ. ಅದೇ ರೀತಿ ದೇವಿ ಅನುಗ್ರಹ ಬೇಕು ಅಥವಾ ನಮ್ಮ ಮನೆ ದೇವರು ಯಾವ್ದಾದ್ರು ಹೆಣ್ಣು ದೇವರು ಅಂತಂದರೆ ಶುಕ್ರವಾರವನ್ನು ಮಾಡ್ತಾರೆ, ಮತ್ತು ವಿಷ್ಣು ಸಂಬಂಧವಾಗಿ ಶನಿವಾರ ಮಾಡ್ತಾರೆ. ಹೀಗೆ ಒಟ್ಟು ದೇವರನ್ನು ಉಪಾಸನೆ ಮಾಡಲಿಕ್ಕೆ ಶ್ರಾವಣ ಮಾಸ ತುಂಬ ಸೂಕ್ತವಾಗಿರುವಂತಹ ಮಾಸ. ಅದರ ಒಂದು ಪ್ರಾರಂಭವೇ ಬಂತು ಹಬ್ಬದ ಮಾಲೆ ಇದು, ಎಲ್ಲೆಡೆ ಕಾಣುವ ಹೂ ಇದು ಅಂತ ಹೇಳೋ ರೀತಿಯಲ್ಲಿ ಆ ಹೂವು ಬರ್ತಾನೆ, ಶಾಮಂತಿಗೆ ಹೂವು ಬರೋಕ್ಕೆ ಶುರುವಾಗದೆ ಶ್ರಾವಣ ಮಾಸದಿಂದ. ಅಂದರೆ ಈ ಬಿಡಿ ಈಗೆಲ್ಲ ವರ್ಷ ಎಲ್ಲ ಸಿಗುತ್ತೆ, ಆದರೆ ವಾಸ್ತವವಾಗಿ ಶ್ರಾವಣ ಮಾಸದಿಂದ ಶಾಮಂತಿಗೆ ಹೂವು ಪ್ರಾರಂಭ ಆಗೋದು. ಹಾಗಾಗಿ ಆ ಸೇವಂತಿಗೆ ಹೂವು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಲ್ಲಿಂದ ಹಬ್ಬಗಳ ಸೀಸನ್ ಬಂತು ಅಂತ. ಲಕ್ಷ್ಮಿಯಿಂದ ಪ್ರಾರಂಭ ಆಗತ್ತೆ ಎಲ್ಲ ಹಬ್ಬಗಳು ಕೂಡ. ಯಾಕಂದ್ರೆ ಗೌರಿ ಅನ್ನೋಂಥದ್ದು ನಮಗೆ ಪ್ರತಿ ತಿಂಗಳು ಇರುತ್ತೆ. ಆಷಾಢ ಮಾಸದಲ್ಲೂ ಗೌರಿ ಇದೆ, ಆದರೆ ಲಕ್ಷ್ಮಿಯಿಂದ ಪ್ರಾರಂಭ ಆಗತ್ತೆ. ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯಿಂದ ಹಿಡಿದು ಎಲ್ಲ ಲಕ್ಷ್ಮಿ ಬರುವಂಥದ್ದು. ವೀಕ್ಷಕರೇ, ನೀವು ಕರೆ ಮಾಡಬಹುದು. ಶ್ರಾವಣ ಮಾಸದ ವಿಶೇಷತೆ, ಹಬ್ಬಗಳ ವಿಶೇಷತೆ ಬಗ್ಗೆ ವಿಶೇಷವಾಗಿ ಪ್ರಣವ್ ಶರ್ಮಾ ಗುರುಜಿ ಜೊತೆ ನೇರವಾಗಿ ಮಾತನಾಡಬಹುದು. ಒಂದು ಕರೆ ಸಿದ್ಧವಾಗಿದೆ. ಮೈಸೂರಿನಿಂದ ಪುಷ್ಪ ಅಂತ ಕರೆ ಮಾಡಿದ್ದಾರೆ. ಪುಷ್ಪ ಅವರೇ ನಮಸ್ಕಾರ, ಗುರೂಜಿ ಇದ್ದಾರೆ, ಮಾತಾಡಿ. ಅಲ್ಲ, ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಿ. ಗುರುಜಿ, ನಮ್ಗೆ ಆಯುಧ ಪೂಜೆ ಮನೆ ಮಾಡ್ಬೇಕು ಅಂತಿದೀವಿ. ನಿಮ್ ಸ್ವಲ್ಪ ಜೋರಾಗಿ ಹೇಳಿಮ್ಮ. ಮನೆ ಮಾಡ್ಬೇಕು, ಮನೆ ಕಟ್ಟಿಸ್ಬೇಕು ಅಂತ ಇದೀವಿ. ಅದಕ್ಕೇನೆ ಒಬ್ರು ಐನೂರ್ನ ಕೇಳಿದ್ವಿ. ಅವರು ಇದೇ ಆಷಾಢ ಫಸ್ಟ್ ಅಮಾವಾಸ್ಯೆಗೆ ಕೊಟ್ಟಿದ್ರು. ಆಷಾಢ ಅಮಾವಾಸ್ಯೆಗೆ ಅವರು ಅದಕ್ಕಿಂತ ಮುಂಚೆ ಕೊಟ್ಟಿದ್ರು ಗುರುಜಿ. ಆಯ್ತು, ಆಷಾಢ ಮಾಸದಲ್ಲಿ ಪೂಜೆ ಮಾಡಿ ಅಂತ. ನಾವು ಮನೆ ಒಡೆದು ಕಟ್ಬೇಕಿತ್ತು. ಆಯ್ತು. ಅದಕ್ಕೇನೆ ಅವರು ಅಮಾವಾಸ್ಯೆ ಮುಂಚೆನೆ ಹಿರಿಯರು ಇದ್ರು. ಹಂಗಾಗಿ ಅವರು ಅಮಾವಾಸ್ಯೆ ಮುಂಚೆ ಮನೆ ತೆಗಿಬೇಡಿ ಅಂತ ಹೇಳಿದ್ರು. ಆಯ್ತು. ಇವಾಗ ಅದು ಅಂತ ನಿಲ್ಸಿಟ್ಟಿದ್ವಿ. ಇವಾಗ ಅದು ಆಷಾಢ ಬಂತು ಅಂತ ನಿಲ್ಸಿಟ್ಟಿದ್ವಿ. ಆಯ್ತು. ಇವಾಗ ಪ್ರಾರಂಭ ಮಾಡಬೇಕು ಅಂತಿದ್ದೀರಾ ಗುರುಜಿ? ಅದಕ್ಕೆ ಯಾವ ದಿನ ಯಾವ ಗಂಟೆಗೆ ಅಂತ ಹೇಳಿದ್ರೆ ನಾವು ಖಂಡಿತ ಈಗ ಪ್ರಾರಂಭ ಮಾಡಲಿಕ್ಕೆ 14ನೇ ತಾರೀಕು ತುಂಬ ಸೂಕ್ತವಾಗಿದೆ ಮುಹೂರ್ತ. 14ನೇ ತಾರೀಕು ಬಿಟ್ಟರೆ 23ನೇ ತಾರೀಕು ತುಂಬ ಚೆನ್ನಾಗಿದೆ. 14 ಮತ್ತು 23 ಅಥವಾ 28 ಈ 3 ದಿವಸದಲ್ಲಿ ಮಾಡಿ. ಈ 3 ದಿವಸ ಶ್ರಾವಣ ಮಾಸದಲ್ಲಿ ಇರುವಂಥ ತುಂಬ ಒಳ್ಳೆ ತಿಥಿಗಳು, ಒಳ್ಳೆ ಯೋಗ ಇದೆ. ಅಮೃತ ಸಿದ್ಧಿ ಯೋಗ ಅಂತ ಕರಿತೀವಿ. ಗುರುಜಿ, ಮನೆ ಹಳೆ ಮನೆ ಇದೆ ಅಲ್ವಾ, ಅದ ತೆಗಿಬೇಕು ಗುರುಜಿ. ಅದಕ್ಕೆ ನಾನು ಹೇಳ್ತೀನಿ ಕೇಳಿ. 14ರಿಂದ ನೀವು ಒಡಿಲಿಕ್ಕೆ ಪ್ರಾರಂಭ ಮಾಡಿ, 23ಗೆ ಭೂಮಿ ಪೂಜೆ ಮಾಡಿ. ಓಕೆ, ಒಟ್ಟಾರೆಯಾಗಿ 14, 23, 28 3 ಒಂದು ದಿನಗಳನ್ನು ಹೇಳಿದ್ದಾರೆ. ಪ್ರಶಸ್ತಿವಾದಂತಹ ದಿನ ಕಟ್ಟೋದಕ್ಕೆ. ಸೊ ನೀವು ಮನೆಯನ್ನು ಇರೋದನ್ನ ಕೆಡವಿ ಕಟ್ಟಬೇಕು ಅಂತ ಹೇಳ್ತೀರಿ. ಶ್ರಾವಣ ಮಾಸ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಪ್ರಕಾರವಾಗಿ ಮಾಡಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಪುಷ್ಪ ಅವರೇ. ವೀಕ್ಷಕರೇ, ನೀವು ಶ್ರಾವಣ ಮಾಸ ಆಗಿರ್ಬೋದು, ಹಬ್ಬದ ವಿಶೇಷತೆ ಏನೇ ಇದ್ರೂ ಕೂಡ ಪ್ರಶ್ನೆ ಕರೆ ಮಾಡಬಹುದು, ಮಾತನಾಡಬಹುದು. ಈಗ ನೀವು ಹೇಳಿದ್ರಿ ಬಹಳ ವಿಶೇಷವಾಗಿ ಶ್ರಾವಣದ ಶುಕ್ರವಾರದ ಮಹತ್ವ, ಶನಿವಾರದ ಮಹತ್ವ, ಸೋಮವಾರದ ಮಹತ್ವ ತಿಳಿಸಿದ್ರಿ. ಇದೇ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಈಗ ಮಂಗಳಗೌರಿ ವ್ರತ ಆರಂಭ ಆಗುವಂತಹ ಸಂದರ್ಭದಲ್ಲೇ ಈಗ ನಾಗರ ಪಂಚಮಿ ಕೂಡ ಬರುತ್ತೆ. ಹಲವಾರು ಕಡೆಗಳಲ್ಲಿ ಉತ್ತರ ನಾಗರ ಪಂಚಮಿಯ ವಿಚಾರವನ್ನ ನಾವು ಹೇಳಿಲ್ಲ. ನಾಗರ ಪಂಚಮಿ ವಿಶೇಷವಾಗಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ನಾಗರ ಚೌತಿ, ನಾಗರ ಪಂಚಮಿ. ಈ ಕಲಿಯುಗದಲ್ಲಿ ತುಂಬ ವಿಶೇಷವಾದ ಶಕ್ತಿ ಇದೆ ನಾಗನಿಗೆ. ನಾಗ ಅಂದರೆ ಇಲ್ಲಿ ನೋಡ್ತಿರೋ ಹಾವಲ್ಲ. ನಾವು ನೋಡ್ತಿರೋ ಹಾವುಗಳಿಗೆ ನಾವು ಸರ್ಪ ಅಂತ ಕರಿತೀವಿ. ಸರ್ಪ ಅಂದರೆ ಬೇಗ ಚಲಿಸುವಂಥದ್ದು ಅಂತ ಒಂದು ಅರ್ಥ ಆಯಿತು ಅಂತಂದರೆ ಭೂಮಿ ಮೇಲೆ ಮತ್ತು ನೀರಿನಲ್ಲಿ ವಾಸ ಮಾಡೋದಕ್ಕೆ ಸರ್ಪ ಅಂತ ಕರಿತೀವಿ. ಈ ನಾಗ ಅಂದರೆ ಯಾರು? ಹಾಗಾದರೆ ನಾಗರ ಹಾವು ಅಂತ ಕರಿತೀವಿ. ಅಂದರೆ ನಾಗಾನ ಅಂತಂದರೆ ನಾಗ ಅನ್ನುವಂಥದ್ದು ಒಂದು ಕಾಲ್ಪನಿಕವಾಗಿರುವಂಥದ್ದು. ಅಂದರೆ ಈಗ ದೇವರು ಹೇಗೆ ತತ್ವ ಇದೆ,
ತಾತ್ವಿಕವಾಗಿ ಅದರ ಚಿಂತನೆ ಇದೆ. ಆದರೆ ಅದಕ್ಕೆ ಒಂದು ಉಪಾಧಿ ಅನ್ನುವಂಥದ್ದು ನಮಗೆ ಕಾಣಸಿಗಲ್ಲ. ಈ ಕಶ್ಯಪ ಮಹರ್ಷಿಗಳಿಗೆ 13 ಜನ ಪತ್ನಿಯರಲ್ಲಿ ಸರಮ ಮತ್ತು ಕದ್ರು ಅನ್ನುವಂಥ 2 ಪತ್ನಿಯರಿರ್ತಾರೆ. ಅದರಲ್ಲಿ ಕದ್ರುವಿನ ಮಕ್ಕಳು ಅನ್ನುವಂತಕ್ಕಂಥವ್ರು ನಾಗರಾಗ್ತಾರೆ ಅಂತ, ನಾಗದೇವತೆಗಳು ಅಂತ. ಅವರು ಪಾತಾಳದಲ್ಲಿ ವಾಸ ಮಾಡ್ತಾರೆ ಅಂತ. ಪಾತಾಳ ಅನ್ನುವಂಥದ್ದು ಯಾವುದೂ ಇಲ್ಲ. ಬೇಸಿಕಲಿ ನಮ್ಮ ಕಷ್ಟ ಅಥವಾ ನಮ್ಮ ಸಮಸ್ಯೆಗಳನ್ನೇ ನಾವು ಪಾತಾಳ ಅಂತ ಕರಿತೀವಿ. ಆ ಮನುಷ್ಯ ಪಾತಾಳಕ್ಕೆ ಬಿದ್ದೋದ ಅಂದ್ರೆ ಹಳ್ಳದಲ್ಲಿ ಬಿದ್ದ ಅಂತ ಅರ್ಥ ಅಲ್ಲ, ಸಮಸ್ಯೆಯಲ್ಲಿದ್ದಾನೆ ಅಂತ. ಹಾಗಾಗಿ ದೇವರ ಚಿಂತನೆ ಅನ್ನುವಂಥದ್ದು ಹೇಗಿದೆಯೋ ಈ ನಾಗದೇವತೆಗಳ ಚಿಂತನೆ ಕೂಡ ಹಾಗೆ. ಮನುಷ್ಯನಿಗೆ ನಾಗ ಅನ್ನುವಂಥದ್ದು ಜಸ್ಟ್ ಒಂದು ಸಿಂಬಾಲಿಕ್ ಆಗಿರುವಂಥ ಒಂದು ತತ್ವ, ಆ ಹಾವಿನ ರೂಪದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆದರೆ ಅದಕ್ಕೆ ವಿಶೇಷವಾಗಿರುವಂಥ ಒಂದು ಶಕ್ತಿ ಇರೋದಂತೂ ಹೌದು. ಈ ನಾಗ ಅನ್ನುವಂಥದ್ದು ನಾವು ಏನು ಕರಿತೀವಿ ಅಂತಂದರೆ, ಪ್ರಕೃತಿಗೂ ಮನುಷ್ಯನಿಗೂ ಮಧ್ಯದಲ್ಲಿರುವಂಥ ತಾದಾತ್ಮ್ಯವನ್ನೇ ನಾವು ನಾಗಗಳ ಚಿಂತನೆಯಲ್ಲಿ ಮಾಡ್ತೀವಿ. ಅಂದರೆ ಉದಾಹರಣೆಗೆ, ನಾನು ಪ್ರಕೃತಿಗೆ ನನ್ನಿಂದ ಯಾವುದೇ ರೀತಿ ತೊಂದರೆ ಉಂಟಾಗಿದ್ರು ಹಾಗೆ ಆಗತ್ತೆ, ಬೈ ಡಿಫಾಲ್ಟ್ ಆಗತ್ತೆ. ಎಲ್ಲರಿಂದನೂ ಎಲ್ಲರೂ ನಾಗದೋಷಕ್ಕೆ ಭಾಜನರೇ. ಯಾಕೆ ಅಂದರೆ ಪ್ರಕೃತಿಗೆ ಹತ್ತಿರವಾಗಿ ಹೊಂದಿಕೊಂಡು ಬದುಕಲಿಕ್ಕೆ ಈ ಮನುಷ್ಯನ ಜೀವನದಲ್ಲಿ ಈ ಕಾಲಮಾನಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೋ ಒಂದು ರೀತಿ ನಮ್ಮಿಂದ ಪ್ರಕೃತಿಗೆ ಒಂದು ತೊಂದರೆ ಉಂಟಾಗತ್ತೆ. ಆ ಎಲ್ಲ ತೊಂದರೆಗಳನ್ನು ನಾವು ಸಮಷ್ಟಿಯಲ್ಲಿ ನಾಗದೋಷ ಅಂತ ಕರಿತೀವಿ. ಅದರ ಜೊತೆಗೆ ನಾಗದೋಷ ಅಂದರೆ, ನಾಗ ಅಂದರೆ ರೆಪ್ಟೈಲ್ ಅಂತ. ಸೊ ರೆಪ್ಟೈಲ್ ಏನು ಅಂತಂದರೆ, ರೆಪ್ಟೈಲ್ಗೆ ಒಂದು ಮನಸ್ಥಿತಿ, ರೆಪ್ಟಿಲಿಯನ್ ಬ್ರೈನ್ ಅಂತ ಕರಿತೀವಿ. ಅಂದರೆ ಬಂಧನವನ್ನು ಹಾಕೊಳ್ಳುವಂಥ ಬುದ್ಧಿಗೆ ನಾಗದೋಷ ಅಂತ ಕರಿತೀವಿ. ಅಂದರೆ ನನ್ನ ಶಕ್ತಿ ತುಂಬ ಇದೆ, ಆದರೆ ಅದನ್ನು ನಾನು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ನನ್ನ ಕೈಲಿ ಆಗತ್ತೋ ಇಲ್ವೋ, ನನಗಿದು ಮಾಡೋಕ್ಕಾಗತ್ತೋ ಇಲ್ವೋ ಅಂತ. ಅದನ್ನು ಕೂಡ ನಾವು ನಾಗದೋಷ ಅಂತ ಕರಿತೀವಿ. ಅಂದರೆ ನಾಗದೋಷ ಅಂದರೆ ಒಟ್ಟು ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಆಂತರಿಕವಾಗಿ ಬಾಹ್ಯವಾಗಿ ಬರುವಂತಹ ಅಡ್ಡಿ ಆತಂಕಗಳೇನಿದೆ, ಇದೇ ನಾಗದೋಷ. ಇದಕ್ಕೆ 2 ಥರ ಕಾರಣ. ಒಂದು ಹೊರಗಡೆಯಿಂದ ಬರುವಂಥ ಕಾರಣ, ಒಂದು ಮನಸ್ಸಿನಲ್ಲಿ ಉಂಟಾಗುವಂತಹ ಆಂದೋಲನ. ಇದನ್ನ ನಿವಾರಣೆ ಆಗಲಿಕ್ಕೆ ಒಂದು ಸೂಕ್ತವಾಗಿರುವಂಥ ದಿವಸ ಯಾವ್ದಾರು ಇದೆ ಅಂತಂದ್ರೆ ಅದು ನಾಗರ ಪಂಚಮಿ, ನಾಗರ ಚೌತಿ, ನಾಗರ ಪಂಚಮಿ. ರಾಹು ದೋಷ ಯಾರಿಗಾರು ಇದ್ರೆ ಜಾತಕದಲ್ಲಿ, ರಾಹುವಿನಿಂದ ಕೇತುವಿನಿಂದ ನಾಗಗಳ ಚಿಂತನೆ ಅನ್ನುವಂಥದ್ದು ಜಾತಕದಲ್ಲಿ ಮಾಡಿ ಅಂಥವ್ರಿಗೆ ಏನಾದ್ರು ನಾಗದೋಷ ಇದೆ ಅಂತ ಹೇಳಿದ್ರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಂತೇನೋ ಪರಿಹಾರ ಹೇಳಿರ್ತಾರೆ, ಅಲ್ಲಿಗೆ ಹೋದ್ರೂ ಪರಿಹಾರ ಆಗಿಲ್ಲ ಅನ್ನೋ ಥರದ್ದು ಯಾರಿಗಾರು ವಿಚಾರ ಬಂದಿದೆ ನೋಡಿ, ತುಂಬ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಈ ವಿಚಾರವನ್ನು. ಈ ನಾಗರ ಪಂಚಮಿ ಹಬ್ಬದಲ್ಲಿ ಶುದ್ಧವಾಗಿರುವಂತಹ ಸ್ನಾನವನ್ನು ಮಾಡಿ ವಸ್ತ್ರವನ್ನು ಉಟ್ಕೊಂಡು, ನಾಗಬನ ಅಂತ ಇರುತ್ತೆ ಪ್ರತಿ ಅರಳಿಕಟ್ಟೆಯಲ್ಲಿ, ಇಂಥ ಕಡೆ ನಾಗಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದು ಒಂದು ಸಾಂಕೇತಿಕವಾಗಿರುವಂಥ ಕಲ್ಲಷ್ಟೇ, ಅದೇ ನಾಗ ಅಲ್ಲ, ಅದು ಕಲ್ಲು. ಆದರೆ ಅದರಲ್ಲಿ ನಾಗನನ್ನ ಚಿಂತನೆಯನ್ನು ಮಾಡಿ ಪೂಜೆಯನ್ನು ಮಾಡಿದ್ರೆ ಅದು ನಾಗದೇವತೆಗಳಿಗೆ ತಲುಪಿ ನಮಗೆ, ಪ್ರಕೃತಿಗೂ ನಮಗೂ ಇರುವಂಥ ಒಂದಷ್ಟು ಕಡತಗಳು ಅನ್ನುವಂಥದ್ದು ಏನಿದೆ ಅದು ನಿವಾರಣೆ ಆಗುತ್ತೆ. ಕಡೂರಿನಿಂದ ಪ್ರತಿಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರತಿಮಾ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ. ಏನ್ ವಿಶೇಷಮ್ಮ? ಏನ್ ಕೇಳಬೇಕಿತ್ತು, ಏನ್ ಮಾತಾಡಬೇಕಿತ್ತು? ಇಲ್ಲೇ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಪ್ರತಿಮಾ ಅವರೇ, ಹೇಳಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ನೀವು ಹೇಳಿರೋ ಅಫರ್ಮೇಶನ್ಗಳನ್ನೆಲ್ಲ ಈಗ 1 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ನಾನು ಹೇಳಿದ್ದ ಅಲ್ಲ, ನಾವಿವತ್ತು ಶ್ರಾವಣ ಮಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶ್ರಾವಣ ಮಾಸದ ಬಗ್ಗೆ ವಿಶೇಷವಾಗಿ ಏನಾದರೂ ಪ್ರಶ್ನೆ ಕೇಳೋದಿತ್ತಾ ಪ್ರತಿಮಾ ಅವರೇ? ಇಲ್ಲ ಇಲ್ಲ ಸರ್, ಇಲ್ಲ ಮೇಡಮ್. ಆಯ್ತು. ಧನ್ಯವಾದ ಪ್ರತಿಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಓಕೆ. ಅಂದ್ರೆ ನಾಗರ ಪಂಚಮಿ ಕೂಡ ಒಂದು ವಿಶೇಷ ಈ ಶ್ರಾವಣ ಮಾಸ. ಖಂಡಿತ. ನಾಗರ ಚೌತಿ, ನಾಗರ ಪಂಚಮಿ ಜಾತಕದಲ್ಲಿ ನಾಗದೋಷಗಳಿದ್ರೆ, ನಾಗದೋಷ ಅಂತ ಫಸ್ಟ್ ತೋರಿಸೋದೇ ಸಂತಾನಕ್ಕೆ. ಹಲವು ಕಡೆಗಳಲ್ಲಿ ಆಚರಣೆ ಇಲ್ಲ ಅಥವಾ ಹೇಗೆ ಅಂತ ಅಂದ್ರೆ, ಹಲವು ಕಡೆಗಳಲ್ಲಿ ಆಚರಣೆ ಇಲ್ಲ ಅಂತಂದ್ರೆ ಅದಕ್ಕೊಂದು ವಿಚಾರ ಹೇಳ್ತೀನಿ. ಕೆಲವು ಕಡೆ ಹೆಚ್ಚು ಆಚರಣೆ ಇದೆ. ಮಂಗಳೂರು ಪ್ರಾಂತ್ಯದಲ್ಲಿ ನಾಗಂದೇ ಭೂಮಿ ಅದು ಅಂತ, ಅಲ್ಲಿ ಹೆಚ್ಚು ಆಚರಣೆ ಇದೆ. ಅಂದ್ರೆ ಇದನ್ನ ನಾವು ಹೇಗೆ ಅರ್ಥೈಸ್ಬೋದು ಅಂತಂದ್ರೆ, ಸೃಷ್ಟಿ ವೈವಿಧ್ಯವಾಗಿರುವಂಥದ್ದು. ಎಲ್ಲಿ ನಮ್ಮ ದೇಶದ ಬಣ್ಣವನ್ನ ನಾವು ಆಫ್ರಿಕಾ ಜನರ ಬಣ್ಣಕ್ಕೋ ಯುರೋಪಿಯನ್ ಜನರ ಬಣ್ಣಕ್ಕೋ ಹೋಲಿಸ್ಲಿಕ್ಕಾಗಲ್ಲ. ಎಲ್ಲಿ ಆಚರಣೆ ಇದೆಯೋ ಅಲ್ಲಿ ಮಾಡ್ಬೇಕು. ಇಲ್ಲದೇ ಇರೋ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಅದೊಂದು ದೊಡ್ಡ ಟ್ರೆಂಡ್ ಆಗ್ಬಿಟ್ಟಿದೆ. ಏನು ಅಂತ ಯಾವ್ದನ್ನ ಮಾಡ್ಬೇಕು, ನಾನು ಅಂದ್ರೆ ಯಾವುದೇ ವಿಚಾರವನ್ನ ಪ್ರಸ್ತಾಪ ಮಾಡ್ಲಿಕ್ಕಲ್ಲ, ಆದ್ರೆ ದೈವಗಳು ಅನ್ನುವಂಥದ್ದೆಲ್ಲವೂ ಕೂಡ ನಾವೇನು ಮಂಗಳೂರು ಪ್ರಾಂತ್ಯದಲ್ಲಿ ದೈವಗಳು ಅಂತ ನಾವು ನೋಡ್ತೀವಿ, ಅದು ಅಲ್ಲಿಗೆ ಮಾತ್ರ ಸೀಮಿತವಾಗಿತ್ತು. ಈಗ ಆ ದೈವಗಳ ವಿಚಾರದಲ್ಲಿ ಇಲ್ಲಿ ಜನಗಳು ತೋರಿಸ್ತಿರೋಂಥ ಒಂದು ಆಸಕ್ತಿಯನ್ನು ನೋಡಿದ್ರೆ, ಇದೊಂದು ರೀತಿ ತಾತನ ಕಾಲದಿಂದ ಮಾಡ್ಕೊಂಡು ಬಂದು ಅವಶ್ಯಂ ಪಿತರಾಚಾರಂ ಅಂತ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳಿರೋ ರೀತಿ ಇಲ್ಲಿನ
ಭೂಮಿಗೆ ಏನು ಸೂಕ್ತ ಇದೆಯೋ ಅದನ್ನು ಮಾಡಬೇಕು. ನಿಜ. ನಾವು ಮಂಗಳೂರಲ್ಲಿ ಮಂಡ್ಯದಲ್ಲಿ ಕಬ್ಬು ಚೆನ್ನಾಗಿ ಬೆಳೆಯುತ್ತೆ ಅಂತ ತೀರ್ಥಹಳ್ಳಿನಲ್ಲಿ ತಗೊಂಡೋಗಿ ಕಬ್ಬು ಬೆಳೆಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಅಲ್ಲಿ ಏನು ಸೂಕ್ತ ಇದೆಯೋ ಅದೇ. ಇಲ್ಲಿನ ಬೆಂಗಳೂರು ಜನಗಳಿಗಂತೂ 100% ನಾಗನ ಒಂದು ಆರಾಧನೆ ಇದೆ. ಮಂಗಳೂರಿನಲ್ಲಿ ಮಾಡೋಷ್ಟು ಪೂಜೆಯನ್ನು ಮಾಡಲ್ಲ ಇಲ್ಲಿ. ನಿಜ ನಿಜ. ಅಲ್ಲಿನ ಪ್ರಾಂತ್ಯಕ್ಕೆ ಅದು ಬಂದಿದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಇಲ್ಲಿ ಕೂಡ ಗಣಪತಿ ಹಬ್ಬದಲ್ಲಿ ಮಾಡುವಂಥದ್ದು ಕೆಲವ್ರಿಗಿದೆ, ಕೆಲವ್ರಿಗೆ ನಾಗರ ಪಂಚಮಿಗೆ ಮಾಡುವಂಥದ್ದಿದೆ, ಇನ್ನು ಕೆಲವ್ರು ಯುಗಾದಿಗೆ ಮಾಡೋದಿದೆ, ಯುಗಾದಿ ಆಗಿ ಮುಂದೆ ಬರುವಂಥ ಷಷ್ಠಿಯಲ್ಲಿ ನಾಗನಿಗೆ ಪೂಜೆ ಮಾಡುವಂಥದ್ದು. ಈ ರೀತಿ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿದೆ. ಗೊತ್ತಿಲ್ಲ ಆದ್ರೆ ನಮ್ಗೇನೋ ನಾಗದೋಷ ಇದೆ ಅಂತಂದ್ರೆ ಖಂಡಿತ ನಾಗರ ಪಂಚಮಿಯಲ್ಲಿ ಆಚರಣೆಯನ್ನ ಮಾಡಿ. ಓಕೆ, ನಾಗೇಶ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಸರ್ ಮೇಡಮ್ ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ, ಏನ್ ಪ್ರಶ್ನೆ ಕೇಳಿ. ನಮಸ್ಕಾರ ನಾಗೇಶ್ ಅವರೇ, ಹೇಳಿ. ಸರ್ ನಮಸ್ತೆ ಸರ್, ಮೈಸೂರಿಂದ ನಾಗೇಶ್ ಅಂತ ಮಾತಾಡ್ತಾ ಇರೋದು. ಹೇಳಿ. ಸರ್ ನಾವು ಲಕ್ಷ್ಮೀ ವೆಂಕಟೇಶ್ವರ ದೇವರು ನಮ್ದು. ಇನ್ ಸ್ವಲ್ಪ ಜೋರಾಗಿ ಹೇಳಿ. ಸರ್ ನಮ್ದು ಲಕ್ಷ್ಮೀ ವೆಂಕಟೇಶ್ವರ ಮನೆ ದೇವರು. ಆಯ್ತು. ನಾವು ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಡ್ತೀವಿ ಸರ್. ನಾವು ಮಾಡ್ಬೇಕು. ಆಮೇಲೆ ನಮ್ ತಾತನ ಕಾಲದಿಂದನೂ ಶ್ರಾವಣ ಮಾಸಕ್ಕೆ ನಾನ್ ವೆಜ್ ಮಾಡ್ಬಿಡ್ತಾ ಇದ್ರು ಅವ್ರ ಪೂಜೆಗೆ. ಅದನ್ನ ನಾವು ಮುಂದುವರ್ಸ್ಬೋದೋ ಬೇಡೋ ಅಂತ ಕೇಳ್ಬೇಕಿತ್ತು ಸರ್. ನೋಡಿ, ನಮ್ಮ ಶಾಸ್ತ್ರ ಹೀಗೆ ಹೇಳುತ್ತೆ, ಆಹಾರ ಪದ್ಧತಿ ಅನ್ನುವಂಥದ್ದು ಅವರವರ ಸಂಪ್ರದಾಯಕ್ಕೆ ಅವರವರ ಮನಸ್ಥಿತಿಗೆ ಬಿಟ್ಟಿರುವಂಥದ್ದು. ಅರ್ಥ ಆಯ್ತಲ್ವಾ? ಪೂಜೆ ಪುನಸ್ಕಾರವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ನಾನ್ ವೆಜ್ ಆಹಾರವನ್ನ ಮಾಡಬೇಡಿ, ನಿಮ್ಮ ದೇವರಿಗೆ ನಾನ್ ವೆಜ್ಜನ್ನ ಮಾಡಬೇಡಿ ಅನ್ನುವಂಥದ್ದು ಹೇಳುವಂಥದ್ದು ಅಷ್ಟು ಸರಿ ಹೋಗಲ್ಲ. ನಿಮ್ಮ ಸಂಪ್ರದಾಯದಲ್ಲಿ ನಾನು ಅವಾಗಲೇ ಹೇಳಿದೆ, ನೀವು ಈ ಕಾರ್ಯಕ್ರಮದ ಮುಂಚೆ ಕೆಂಚಣ್ಣ ಕರಿಯಣ್ಣ ಅಂತ ಮಾಡ್ತಾರೆ, ಅದಕ್ಕೆ ನಾನ್ ವೆಜ್ಜನ್ನ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಆ ಸಂಪ್ರದಾಯ ಇದೆ ಅಂತಂದ್ರೆ ನೀವು ಅದನ್ನ ಬಿಡಿ ಅಂತ ನಾನು ಹೇಳುವಂಥದ್ದು ಅಷ್ಟು ಸರಿಯಲ್ಲ. ಸರ್ ನಾವು ನಮ್ಮ ತಂದೆ ಕಾಲದಿಂದ ಮೊದಲು ನಮ್ಮ ತಾತ ಅವರೆಲ್ಲರೂ ಮಾಡ್ತಾ ಇದ್ರು. ಸರಿ. ಈಗ ನಾವು ಒಂದು 5-6 ವರ್ಷದಿಂದ ನಾವು ನಿಲ್ಸ್ಬಿಟ್ಟಿದ್ವಿ. ಅದಕ್ಕೆ ಕಾರಣ ನಿಲ್ಸಿದ್ದಕ್ಕೆ ಅಲ್ಲ, ನಾವು ಯಾಕಂದ್ರೆ ಶ್ರಾವಣದಲ್ಲಿ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಮಾಡಬಾರ್ದು ಪೂಜೆಗೆ ಅಂದ್ಬಿಟ್ಟು ನಾವೇ ಸ್ಟಾಪ್ ಮಾಡ್ಬಿಟ್ಟು. ಅದಕ್ಕೆ ಹೇಳ್ತೀನಿ, ಅರ್ಥ ಆಯ್ತು? ಅದಕ್ಕೆ ಉತ್ತರ ಕೊಟ್ರು ಅವರು. ಈಗ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ನ ನೀವು ನಿಲ್ಸಿದ್ದೀರಾ. ಯಾರೋ ಕೆಲವ್ರು ಹೇಳ್ತಾರೆ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಶ್ರಾವಣ ಮಾಸದಲ್ಲಿ ತುಂಬಾ ಜನ ನಾನ್ ವೆಜ್ನ ತಿನ್ನಲ್ಲ. ಆದ್ರೆ ನಾನ್ ವೆಜ್ ಮಾಡುವಂತ ಒಂದು ಸಂಪ್ರದಾಯವೇ ಅವ್ರ ಮನೆಯಲ್ಲಿ ಇತ್ತು ಅಂತಂದ್ರೆ ಅವಾಗ ನೀವು ಶ್ರಾವಣ ಮಾಸದ ಒಂದು ವ್ರತವನ್ನ, ಈಗ ನಿಮ್ ತಾತ ಮಾಡಿದನ್ನ ತಪ್ಪು ಹಾಗನ್ಬಿಟ್ಟು ನಾವು ಮಾಡ್ತಿರೋದು ಸರಿ ಅಂತ ಅನ್ಕೊಳ್ಲಿಕ್ಕಾಗಲ್ವಲ್ಲ. ಶ್ರಾವಣ ಮಾಸದಲ್ಲಿ ಒಂದು ವೇಳೆ ಆ ರೀತಿ ಆಚರಣೆ ಮಾಡ್ಕೊಂಬರುವಂಥ ಸಂಪ್ರದಾಯ ನಿಮ್ಮಲ್ಲಿ ಇತ್ತು ಅಂತಂದರೆ ಅದನ್ನು ಬಿಟ್ಟು ನೀವು ಇವಾಗ ಇದು ವೆಜಿಟೇರಿಯನ್ ವ್ರತವನ್ನು ಮಾಡಿ ಅಂತ ಹೇಳುವಂಥದ್ದು ಅಷ್ಟು ಸೂಕ್ತ ಅಲ್ಲ. ನಾನು ಅವಾಗಲೇ ಹೇಳಿದೆ, ಅವಶ್ಯಂ ಪಿತರಾಚಾರಂ, ತಂದೆ ಕಡೆಯಿಂದ ಏನು ಆಚಾರ, ತಂದೆ ಅಂದರೆ ದೊಡ್ಡವರು ಅಂತ ಅರ್ಥ. ಹಾಗಾಗಿ ದೊಡ್ಡವರಿಂದ ಏನು ಆಚಾರ ಬಂದಿದೆ ಅದನ್ನು ಮುಂದುವರಿಸಬೇಕು ಅನ್ನೋಂಥದ್ದು ನಮ್ಮ ಧರ್ಮಶಾಸ್ತ್ರ ಹೇಳೋ ರೀತಿಯಲ್ಲಿ. ನಿಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡುವಂಥ ಪದ್ಧತಿ ಇತ್ತು ಹಿಂದಿನಿಂದ ಅಂತಾದರೆ ನೀವು ಅದನ್ನು ಮಾಡಿ. ಇಲ್ಲ, ನಮ್ಮಲ್ಲಿ ವೆಜಿಟೇರಿಯನ್ ಉಪವಾಸ ಮಾಡೋ ಅಂದರೆ ವೆಜಿಟೇರಿಯನ್ ಆಹಾರವನ್ನು, ಸಾತ್ವಿಕ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡುವಂಥ ಸಂಪ್ರದಾಯ ಇದ್ದರೆ ಅದನ್ನು ಮಾಡಿ. ಹಿಂದಿನಿಂದ ಬಂದಿದ್ದನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಓಕೆ, ಒಳ್ಳೆ ಮಾತು ಹೇಳಿದ್ರಿ, ಒಳ್ಳೆ ಉತ್ತರ ಕೂಡ ಕೊಟ್ರಿ ಗುರುಗಳೇ. ಎಷ್ಟೋ ಜನ ಕನ್ಫ್ಯೂಷನ್ಸ್ ಇರುತ್ತೆ, ಪ್ರಶ್ನೆಗಳಿರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ವೀಕ್ಷಕರೇ, ಗುರುಜಿ ಒಂದು ಅಂದರೆ ಆಪ್ಟಾಗಿರುವಂತಹ ಉತ್ತರ ಕೊಟ್ರಿ. ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಇಂಥ ತುಂಬ ಜನಕ್ಕೆ ತಲತಲಾಂತರದಿಂದ ಆಚರಿಸ್ಕೊಂಡು ಬಂದಂತಹ ಒಂದಷ್ಟು ಸಂಪ್ರದಾಯಗಳಿರುತ್ತೆ, ಆಚರಣೆಗಳಿರುತ್ತೆ. ಇಲ್ಲಿ ಯಾರೋ ಏನೋ ಹೇಳಿದ್ರು ಅಥವಾ ಟಿ ವಿಯಲ್ಲೇ ಬಂದ್ಬಿಟ್ಟು ಯಾರೋ ಗುರುಗಳು ಹೇಳಿದ್ರು, ಮತ್ತೊಬ್ಬರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅದನ್ನು ಬಿಟ್ಟು ಬಿಡ್ಬೋದು ಅಥವಾ ತ್ಯಜಿಸೋದು, ಇದು ತಪ್ಪು ಅಂತ ಅವರೇ ನಿರ್ಧಾರಕ್ಕೆ ಬರೋದು ಅನೇಕರಲ್ಲಿ ಆಗ್ತಾ ಇದೆ. ಈ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ವಿಚಾರ, ನಾನು ಅದಕ್ಕೆ ಯಾರಿಗಾದರೂ ಒಂದು ಮಾಧ್ಯಮದಲ್ಲಿ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಅಥವಾ ವೈಯಕ್ತಿಕವಾಗಿ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಅವರಿಗೆ ಚಿಂತನೆಯನ್ನು ಹೇಳಲಿಕ್ಕೆ ಮುಂಚೆ ಅವರು ಯಾವ ಪ್ರಾಂತ್ಯದವರು, ಅವರಿಗೆ, ಯಾಕೆಂದರೆ ಕೇರಳದಲ್ಲಿರುವಂಥ ಆಚರಣೆ ಬೇರೆ, ತಮಿಳ್ನಾಡಲ್ಲಿರುವಂಥ ಆಚರಣೆ ಬೇರೆ, ಕರ್ನಾಟಕದಲ್ಲಿರುವಂಥ ಆಚರಣೆ ಬೇರೆ. ಅಲ್ಲಿಗೆ ಅದು ಸೂಕ್ತ ಹೇಗಿದೆಯೋ ಹಾಗೆ ಮಾಡ್ಕೊಂಡು ಬಂದಿರ್ತಾರೆ. ಆ ಆಚರಣೆಯನ್ನು ನಾನು ಯಾವುದೋ ಪ್ರಾಂತ್ಯದಿಂದ ಬಂದಿರ್ತೀನಿ. ಉದಾಹರಣೆಗೆ ಇವಾಗ ನಾನು ಕೇರಳದಿಂದ ಬಂದಿರ್ತೀನಿ. ನಾನು ಇಲ್ಲಿ ಬಂದು ಕರ್ನಾಟಕದಲ್ಲಿ ಜ್ಯೋತಿಷ್ಯ ಹೇಳ್ತೋ ಅಥವಾ ಏನಾದ್ರು ಧರ್ಮಚಿಂತನೆಯನ್ನು ಮಾಡ್ತಾ ನಾನು ಎಲ್ಲಿನ ಜನಕ್ಕೆ ನನ್ನ ಆಚರಣೆಗಳನ್ನು ಹೇರುವಂಥದ್ದು ಅಂತ ಅದನ್ನು ಮಾಡಬಾರ್ದು. ಅಲ್ಲಿನ ದೇಶಾಚಾರ ಅಂತ ಕರಿತೀವಿ, ಮುಖ್ಯವಾಗಿರುವಂಥದ್ದು ದೇಶಾಚಾರ. ಆ ಪ್ರಾಂತ್ಯದಲ್ಲಿ ಏನು ಆಚರಣೆ ಅನ್ನುವಂಥದ್ದಿದೆ ಅದನ್ನೇ ಆಚರಣೆ ಮಾಡಬೇಕು ಅಂತ. ಇನ್ನೂ ಒಂದು ಹೇಳ್ತಾರೆ, ಈಗ ಉದಾಹರಣೆಗೆ ಇಲ್ಲಿನ ದಕ್ಷಿಣ ಭಾರತದವರೆಲ್ಲ ಉತ್ತರ ಭಾರತಕ್ಕೆ ಹೋಗಿರ್ತಾರೆ. ಇಲ್ಲಿ ಚಾಂದ್ರಮಾನ ಅಂತ ನಾವೇನು ಮಾಡ್ತೀವಲ್ಲ, ಅಲ್ಲಿ ಬಾರ್ಹಸ್ಪತ್ಯಮಾನ ಅನ್ನುವಂಥ ಒಂದು ಸಮಯವನ್ನು ಲೆಕ್ಕ ಇಡುವಂಥ ಬೇರೆ ಬೇರೆ ಪದ್ಧತಿ.
ಆದರೆ ಅವರು ಇಲ್ಲಿನ ಲೆಕ್ಕಾಚಾರಕ್ಕೆ ಹಬ್ಬವನ್ನು ಆಚರಣೆ ಮಾಡ್ತಿರ್ತಾರೆ. ಸರಿ, ಎಷ್ಟು ವರ್ಷ? 12 ವರ್ಷಗಳು ನೀವು ಅದೇ ಪ್ರಾಂತ್ಯದಲ್ಲಿ ಇದ್ರಿ ಅಂತಾದರೆ ನೀವು ಅಲ್ಲಿನ ಲೆಕ್ಕಕ್ಕೆ ನೀವು ಹಬ್ಬ ಹರಿದಿವಸ ಅಲ್ಲಿ ಏನು ಪೂಜೆ ಪುನಸ್ಕಾರ ಹಾಗೆ ಮಾಡಬೇಕು. ಇದನ್ನ ನಾನು ಹೇಳೋವಂಥದ್ದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಈಗ ನಾವು ಈ ಬೆಂಗಳೂರಲ್ಲಿ ಬಂದಿರ್ತೀವಿ, ಈಗ ನಮ್ಮ ಊರಿನಲ್ಲಿ ಈ ರೀತಿಯಾಗಿರುವಂಥ ಒಂದಷ್ಟು ಏನೋ ಒಂದು ತುಂಬ ವಿಶೇಷವಾಗಿ ಏನೋ ಆಚರಣೆ ಮಾಡ್ತಾ ಇರ್ತಾರೆ, ಅದು ಬೇರೆ ಲೆಕ್ಕಾಚಾರ. ಇಲ್ಲಿ ಆ ಆಚರಣೆ ಇಲ್ಲ ಅಂತಂದ್ರೆ ಬಿಡ್ಲಿಕ್ಕೆ ಅವಕಾಶ ಇದೆ. 12 ವರ್ಷ ನಾನು ಇಲ್ಲೇ ವಾಸ್ತವ್ಯ ಮಾಡದೆ ಅಂತ ಆದ್ರೆ ಅದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇನ್ನೊಂದು ದೊಡ್ಡ ವಿಚಾರ ಏನು ಅಂತಂದ್ರೆ, ಆಧ್ಯಾತ್ಮಿಕತೆಯ ಹೆಸರಲ್ಲಿ ಇವತ್ತು ಜನಗಳನ್ನ ಮಾಂಸಾಹಾರ ಬಿಡಿ ಅಂತ ಹೇಳ್ತಿರೋದಿದೆ. ಆಧ್ಯಾತ್ಮಿಕಕ್ಕೂ ಮಾಂಸಾಹಾರಕ್ಕೂ ಸಂಬಂಧ ಇಲ್ಲ. ಮಾಂಸಾಹಾರ ಅನ್ನುವಂಥದ್ದು ದೇಹದಲ್ಲಿ ತಾಮಸಿಕವಾಗಿರುವಂಥ ರಾಜಸಿಕವಾಗಿರುವಂಥ ಗುಣಗಳನ್ನು ಜಾಸ್ತಿ ಮಾಡುತ್ತೆ ಅನ್ನೋದು ನಿಜ. ಯುಕ್ತಾಹಾರ ವಿಹಾರಸ್ಯ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಾಂಸಾಹಾರ ಅನ್ನುವಂಥದ್ದು ರಾಜಸಿಕ ಗುಣವನ್ನು ಹೊಂದುತ್ತೆ. ಯುಕ್ತಾಹಾರ ವಿಹಾರಸ್ಯ ಅಂದರೆ ಯುಕ್ತ ಅಂದರೆ ಎಷ್ಟು ನೆಸಸರಿನೋ ಅಷ್ಟು ಆಹಾರ ತಗೋಬೇಕು ಅಂತ, ಅದು ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ. ಆದರೆ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಮಾತ್ರ ಮಾಂಸಾಹಾರ ಬೇಡ ಅಂತ ಹೇಳಿದೆ ವಿನಃ ಎಲ್ಲ ಕೆಲಸವನ್ನು ಮಾಡೋವಂಥವ್ರಿಗೆ ನೀವು ಇಂಥ ಆಹಾರವನ್ನು ತಗೋಬೇಡಿ ಅಂತ ರೆಸ್ಟ್ರಿಕ್ಟ್ ಮಾಡಿಲ್ಲ. ಕೃಷ್ಣ ಸ್ಪಷ್ಟವಾಗಿ ಹೇಳುವಂಥದ್ದು ಏನು ಅಂತಂದರೆ, ವಿಪರೀತವಾಗಿ ದೈಹಿಕ ಶ್ರಮ ಇರುವಂಥ ಕೆಲಸ ಮಾಡುವಂಥದ್ದು, ವಿಪರೀತವಾಗಿ ತಿನ್ನೋದು, ಇದೆರಡು ಮಾಡಬಾರ್ದು. ಯುಕ್ತಾಹಾರ ಅಂದರೆ ಮಾಡ್ರೇಟ್ ಅಂತ ಕರಿತೀವಿ ನಾವು ಅದನ್ನು. ಮಾಡ್ರೇಟ್ ಆಗಿರುವಂಥ ಆಹಾರ ಇರಬೇಕು, ಮಾಡ್ರೇಟ್ ಆಗಿರುವಂಥ ಲೈಫ್ ಸ್ಟೈಲ್ ಇರಬೇಕು, ಮಾಡ್ರೇಟ್ ಆಗಿರುವಂಥ ಒಂದು ಕೆಲಸ ಕಾರ್ಯ ಇದನ್ನು ಮಾಡಬೇಕು. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಇವತ್ತು ಈ ಟ್ರೆಂಡ್ ಏನಾಗ್ಬಿಟ್ಟಿದೆ ಅಂತಂದರೆ ತುಂಬ ಡಯಟ್ ಮಾಡೋದು ಅಥವಾ ಸ್ಟ್ರೆಸ್ಸಿಗೆ ವಿಪರೀತ ತಿನ್ನೋದು, ಇದೆರಡು ನಮಗೆ ಕಾಯಿಲೆ ತಂದ್ಕೊಡ್ತಿದೆ. ಬಿಟ್ಟರೆ ಹಿಂದಿನಿಂದ ಬಂದಿರುವಂಥ ಯಾವ ಆಹಾರ ಪದ್ಧತಿ ಸಂಪ್ರದಾಯಗಳು ಕೂಡ ಮನುಷ್ಯನ ಒಂದು ದೇಹದ ಮೇಲೆ ಬಾಧಕ ಅಲ್ಲ. ನೀವು ಯಾವುದೇ ಪ್ರಾಂತ್ಯದ ಆಹಾರ ಪದ್ಧತಿಯನ್ನು ತಗೊಳ್ಳಿ, ಮಂಗಳೂರಿನಲ್ಲಿ ತಿನ್ನುವಷ್ಟು ತೆಂಗಿನಕಾಯಿ ಕೊಬ್ಬರಿ ಎಣ್ಣೆಯನ್ನು ಇಲ್ಲಿನವರು ತಿನ್ನಲ್ಲ. ಆದರೆ ಇಲ್ಲಿನವ್ರು ತಿನ್ನಬೇಕು ಅಂತ ನಾನು ಹೇಳ್ತಿಲ್ಲ, ಇಲ್ಲಿ ಜನಗಳು ತಿನ್ನೋಷ್ಟು ತರಕಾರಿಯನ್ನು ಅವರು ತಿನ್ನಲ್ಲ, ಅದು ಅಲ್ಲಿಗೆ ಸಂಪ್ರದಾಯ. ಆದರೆ ಎರಡೂ ಕೂಡ ಅಲ್ಲಿನ ಪ್ರಾಂತ್ಯಕ್ಕೆ ಏನು ಒಂದು ತರಕಾರಿಗಳು ಶಾಖ ಪಾಕ ಇತ್ಯಾದಿಗಳು ಬೆಳೆಯುತ್ತೆ ಅದನ್ನೇ ಆ ಜನಗಳು ಹೆಚ್ಚಾಗಿ ತಿನ್ನಬೇಕು, ಹಾಗೆ ಇರಬೇಕು ಅನ್ನುವಂಥದ್ದು ನಿಯಮ. ಶ್ರೀನಿವಾಸ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ ಶ್ರೀನಿವಾಸ್ ಅವರೇ, ಹೇಳಿ. ಶ್ರಾವಣ ಮಾಸದಲ್ಲಿ ಶನಿ ಮಹಾತ್ಮನ ಕಥೆ ಹೇಳಿಸ್ತಾರಲ್ಲ? ಹೌದು ಹೌದು. ಅದು ನಮ್ಗೆ ಅದ ಶಕ್ತಿ ಇಲ್ಲದೆ ಇದ್ರೆ ಮನೆಯಲ್ಲಿ ಶನಿ ಮಹಾತ್ಮನ ಪುಸ್ತಕ ಇಟ್ಕೊಂಡು ಪೂಜೆ ಮಾಡಿ ಓದ್ಬೋದ? ನೋಡಿ, ಶನಿ ಮಹಾತ್ಮನ ಕತೆ ಶ್ರಾವಣ ಮಾಸದಲ್ಲಿ ಮಾಡುವಂತ ಸಂಪ್ರದಾಯ ಇದೆ. ಹೌದು. ಕತೆ ಓದಿಸೋ ಶಕ್ತಿ ಇಲ್ಲ ಅಂತಂದ್ರೆ ಕಥೆಯನ್ನ ದೇವಸ್ಥಾನಗಳಲ್ಲಿ ಓದಿಸ್ತಾರೆ, ಅಂತ ಕಡೆ ನೀವು ಹೋಗಿ ಯಥಾಶಕ್ತಿ ಸೇವೆಯನ್ನ ಮಾಡ್ಬೋದು. ಮನೆಯಲ್ಲಿ ಪುಸ್ತಕ ಹೇಳ್ತೀನಿ. ಇನ್ನ ಚರಿತ್ರೆಯನ್ನ ಪಾರಾಯಣ ಮಾಡಲಿಕ್ಕೆ ಅಂತಾದ್ರೆ ಮನೆಯಲ್ಲಿ ನೀವು ಒಂದು ಚಿತ್ರಫಲಕ ಅಂದ್ರೆ ಫೋಟೋವನ್ನ ಇಟ್ಟು, ಮನೆಯಲ್ಲಿ ಸಾಧಾರಣ ಶನೇಶ್ವರನ ಫೋಟೋನ ಯಾರು ಇಟ್ಕೊಳ್ಳಲ್ಲ, ದೇವಸ್ಥಾನದಲ್ಲಿ ಮಾತ್ರ ಇರುತ್ತೆ. ಆದ್ರೆ ನಿಮಿತ್ತವಾಗಿ ತಂದು ಪೂಜೆಯನ್ನ ಮಾಡ್ತಾರೆ. ಆ ರೀತಿ ಒಂದು ಚಿತ್ರಫಲಕವನ್ನು ಇಟ್ಟು ಪೂಜೆಯನ್ನ ಮಾಡಿ ನೀವೇ ಕಥೆಯನ್ನ ಓದಿದ್ರು ಕೂಡ ತಪ್ಪಿಲ್ಲ, ಅಡ್ಡಿ ಇಲ್ಲ, ಖಂಡಿತ ಮಾಡಬಹುದು. ಪುಸ್ತಕ ಇಟ್ಕೋಬಹುದಾ ಮನೆಯಲ್ಲಿ? ಯಾವಾಗ ಪುಸ್ತಕ ಇಟ್ಕೋಬಹುದಾ? ಪುಸ್ತಕ ನಿಮ್ಗೆ ಯಾವುದೇ ರೀತಿಯಾಗಿರೋಂಥ ಕೆಟ್ಟದನ್ನೋ ಒಳ್ಳೆದನ್ನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕ ಅಂತಂದ್ರೆ ಜ್ಞಾನದ ಸಂಕೇತ, ಓದಿದ್ರೆ ಮಾತ್ರ, ಇಲ್ಲ ಅಂದ್ರೆ ಅದು ಕೇವಲ ಒಂದು ವಸ್ತು ಅಷ್ಟೇ. ಗರುಡ ಪುರಾಣ, ಶನಿ ಮಹಾತ್ಮನ ಕತೆ ಇದೆಲ್ಲ ಮನೇಲಿ ಇರಬಾರ್ದು ಅನ್ನೋಂಥದ್ದು ಎಲ್ಲೂ ನಿಯಮ ಇಲ್ಲ. ಸತ್ತೋದಾಗ ಮಾತ್ರ ಗರುಡ ಪುರಾಣ ಓದೋದು ಅಂತ ಅನ್ಕೊಂಡು ಎಷ್ಟೋ ಜನ ಅದರಲ್ಲಿ ಇರುವಂಥ ಒಳ್ಳೆ ವಿಚಾರವನ್ನ ತಿಳ್ಕೊಳ್ಳೋದ್ರಲ್ಲಿ ಲೋಪ ಆಗಿದೆ ವಿನಃ ಇಟ್ಕೋಬಾರ್ದು ಅನ್ನೋಂಥದ್ದು ಎಲ್ಲೂ ಇಲ್ಲ. ಮನೇಲಿ ಪುಸ್ತಕ ಇರೋದ್ರಿಂದ ಯಾವುದೇ ರೀತಿ ನಿಮಗೆ ದೋಷ ಉಂಟಾಗಲ್ಲ, ಯಾವುದೇ ಸಮಸ್ಯೆಗಳಾಗಲ್ಲ, ಧೈರ್ಯವಾಗಿ ಇಟ್ಕೋಬೋದು. ಕರ್ಮಕಾರಕ ಶನಿ, ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್. ಆಯುಷ್ಯ ಜೀವನೋಪಾಯವನ್ನು ನಾವು ಮಾಡಿರೋಂಥ ಕರ್ಮಕ್ಕೆ ಪ್ರತಿಫಲವನ್ನು ಕೊಡುವಂಥವನು. ಅವನ ಕಥೆ ಅಂತಂದರೆ ಅವನ ತತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಅಂತ. ಖಂಡಿತ ಆ ಪುಸ್ತಕವನ್ನು ಮನೇಲಿ ಇಟ್ಕೊಂಡು ಓದಿ ಅದನ್ನು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಡಿ, ನಿಮ್ಗೆ ಒಳ್ಳೇದಾಗತ್ತೆ. ಧನ್ಯವಾದ ಶ್ರೀನಿವಾಸ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಓಕೆ, ಅಂದರೆ ಈಗ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಆದರೆ ಶಕ್ತಿ ಇಲ್ಲ ಅನ್ನೋದು ಕೂಡ ಗೊತ್ತಿರುತ್ತೆ. ಅದನ್ನು ಮೀರಿ ಕೂಡ ಕೆಲವರು ಸಾಲ ಸೋಲ ಮಾಡಿ ಮಾಡೋದಕ್ಕೂ ಕೂಡ ಹೋಗ್ತಾರೆ. ಅದು ನಾನು ಬೇಡ ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ತ್ರಿಕರಣ ಅನ್ನುವಂಥದ್ದು ಇರುತ್ತೆ, ತನು ಮನ ಮತ್ತು ಧನ. ಇದು ಮೂರನ್ನು ಕೂಡ ನಾವು ದೇವರ ಹತ್ರ ತ್ಯಾಗ ಮಾಡಬೇಕು. ದೇವ್ರ ಹತ್ರ ಅಂತ ಅಂದ್ಕೊಳ್ಳಿ, ನೀವು ಪ್ರಕೃತಿಗೆ ಅಂತ ಅಂದ್ಕೊಳ್ಳಿ, ಒಂದನ್ನು ಕೊಡದೆ ಇನ್ನೊಂದು ನಮಗೆ ಬರಲ್ಲ. ಯಾವುದರಲ್ಲಾದರೂ
ಇದೊಂಥರ ಯೂನಿವರ್ಸಲ್ ಆಫ್ ಗ್ರಾವಿಟಿ ಇದ್ದ ಹಾಗೆ. ಒಂದನ್ನು ನೀವು ಕೊಡದೆ, ಇವಾಗ ಉದಾಹರಣೆಗೆ 1 ಗಂಟೆ ನೀವು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ ನನ್ನನ್ನು ನೀವು ಇಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಈ ಒಂದು ಪರಿಶ್ರಮ ಹಾಕಲಿಲ್ಲ ಅಂತಂದರೆ ಜನಗಳಿಗೆ ಒಳ್ಳೆ ವಿಚಾರನ ಮುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರತಿಯೊಂದು ಕೂಡ ಒಂದನ್ನು ತ್ಯಾಗ ಮಾಡದೆ ಇನ್ನೊಂದು ನಮಗೆ ಬರಲ್ಲ. ದೇವ್ರ ಅನುಗ್ರಹ ಬರಬೇಕು, ನಮಗೆ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂದರೆ ತ್ರಿಕರಣ ತ್ಯಾಗವನ್ನು ಮಾಡಬೇಕು, ತನು ಮನ ಧನ. ಆದರೆ ಹೇಗೆ? ಶಕ್ತಿಂ ಅನತಿಕ್ರಮ್ಯ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. ಅತಿಕ್ರಮಣ ಮಾಡಿ ಶಕ್ತಿಯನ್ನು ನೀವು ಮಾಡಬೇಡಿ ಅಂತ ಶಾಸ್ತ್ರ ನಿಯಮ ಇದೆ. ನನ್ನ ಕೈನಲ್ಲಿ ಇವತ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ದುಡ್ಡನ್ನು ಖರ್ಚು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಈ ತನು ಇದೆಯಲ್ಲ, ದೇಹ ಇದೆಯಲ್ಲ, ಅದರಲ್ಲಿ ಒಂದು 10 ಪ್ರದಕ್ಷಿಣೆ ಹಾಕಿದ್ರೆ ಅದು ಸಲ್ಲತ್ತೆ. ಅದಕ್ಕಿಂತನೂ ಹೆಚ್ಚಾಗಿ ಮನ ಇದೆಯಲ್ಲ, ಆ ಮನಸ್ಸಿನಲ್ಲಿ ನಾವು ದೇವರನ್ನು ಧ್ಯಾನ ಮಾಡಿದ್ರೆ ಅದು ಸಲ್ಲತ್ತೆ. 3 ಮಾಡಬೇಕು. ಅದರಲ್ಲಿ ಯಾವ ಇಷ್ಟಿಷ್ಟೇ ಮಾಡಬೇಕು ಅನ್ನೋಂಥ ನಿಯಮ ಏನಿಲ್ಲ. ಹಾಗಾಗಿ ನಮಗೆ ಏನಾಗುತ್ತೋ ಅದನ್ನು ಮಾಡೋಣ, ಆದರೆ ತ್ರಿಕರಣ ಶುದ್ಧಿಪೂರ್ವಕ ಮಾಡೋಣ. ನನ್ನ ಕೈಲಿ ಇವಾಗ 10 ರೂಪಾಯಿ ಕೊಡೋದಕ್ಕೆ ನನಗೆ ಶಕ್ತಿ ಇದೆ ಅಂದರೆ 10 ರೂಪಾಯಿ ನಾನು ಶುದ್ಧವಾಗಿ ಕೊಡೋಣ. ಇಲ್ಲ ಅಂತಂದರೆ ಬರೀ 10 ಪ್ರದಕ್ಷಿಣೆ ಮಾಡಿಬಿಟ್ಟು ಪರಮಾತ್ಮ ಇಷ್ಟೇ ನನ್ನ ಕೈಯಲ್ಲಿ ಆಗೋದು ಅಂತ ಪ್ರಾರ್ಥನೆ ಮಾಡೋಣ. ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ. ಯಾಕೆಂದರೆ ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು. ನಾವು ಕೊಡೋದ್ರಿಂದ ಏನು ಬರುತ್ತೆ ಅಂದರೆ, ನಾವು ಏನು ನಂದಲ್ಲ ಅಂತ ಬಿಡ್ತೀವೋ ಅದು ನಮಗೆ ಉಳಿಯತ್ತಂತೆ. ತ್ಯಾಗ ಮಾಡಿದ್ದು ನಮಗೆ ನಮ್ಮ ಹಿಂದೆ ಬರುತ್ತೆ. ನಾವೇ ಇಟ್ಕೊಂಡಿದ್ದೆಲ್ಲ ನಾವು ಬಿಟ್ಟು ಹೋಗ್ತೀವಿಲ್ಲ, ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ. ಹಾಗಾಗಿ ಭಗವಂತನ ಹೆಸರಲ್ಲಿ ನನ್ನ ಒಂದು ಶ್ರಮವನ್ನು, ನನ್ನ ಒಂದು ಮನಸ್ಸನ್ನು, ನನ್ನ ಒಂದು ಧನವನ್ನು, ಇದು ಏನಾದರೂ ನಾವು ತ್ಯಾಗ ಮಾಡಿದ್ದೆ ಆದರೆ ದೇವರಿಗೆ ಸಲ್ಲತ್ತೆ. ನನಗೆ ಇನ್ಯಾವುದೋ ರೂಪದಲ್ಲಿ ಅದು ಮತ್ತೆ ವಾಪಸ್ ಬರುತ್ತೆ. ನಾವು ಅನ್ಕೋಬೋದು ಇವತ್ತು ನಾವು ಹೋಮ ಮಾಡ್ತಾ ಇದೀವಿ, ತುಪ್ಪ ವೇಸ್ಟ್ ಆಗ್ತಿದೆ ಅಂತ ಅಂದ್ಕೊಂಡ್ರೆ ವೇಸ್ಟು ಅಂತ ಅಂದ್ಕೊಂಡು ತುಪ್ಪ ಹಾಕಿದ್ರೆ ಬೆಂಕಿಗೆ ಹೋಯ್ತು ತುಪ್ಪ. ಆದರೆ ಭಗವಂತನಿಗೆ ನಾನು ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತಂದರೆ ಇನ್ಯಾವುದೋ ರೂಪದಲ್ಲಿ ನನಗೆ ಮತ್ತೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಶಾಸ್ತ್ರಹಿತವಾಗಿರುವಂಥ ನಿಯಮ. ಹಾಗಾಗಿ ಶಕ್ತಿಯನ್ನು ಅತಿಕ್ರಮಣ ಮಾಡದೆ ಈ ಒಂದು ಪೂಜೆ ಪುನಸ್ಕಾರ ಅನ್ನೋಂಥದ್ದು ಕೇವಲ ಒಂದು ಹೋಮ ಮಾಡಿಸ್ಲಿಕ್ಕೋ ದುಡ್ಡು ಖರ್ಚು ಮಾಡಲಿಕ್ಕೋ ಸೀಮಿತ ಅಲ್ಲ, ಉಪಾಸನೆಯಿಂದನೂ ಸೀಮಿತ. ದೈಹಿಕವಾಗಿ ಮಾನಸಿಕವಾಗಿ ಮಾಡಿದ್ರೂ ಕೂಡ ಅದು ದೇವರಿಗೆ ಸಲ್ಲತ್ತೆ. ಉಪವಾಸ ಅನ್ನೋ ವಿಚಾರ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಅನೇಕರು ಉಪವಾಸ ವ್ರತವನ್ನು ಕೈಗೊಳ್ತಾರೆ. ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅನ್ನೋದ್ರ ಜೊತೆಗೆ ಯಾವ ಸಂದರ್ಭದಲ್ಲಿ ಮಾಡಿದ್ರೆ ಶ್ರೇಷ್ಠ, ಸೂಕ್ತ ಅನ್ನೋದು ಇದಕ್ಕೆ ಈಗಂತೂ ಈಗ ಬೇರೆ ಬೇರೆ ಆಯಾಮಗಳು ಪಡ್ಕೊಂಡಿದೆ ಉಪವಾಸ ಅನ್ನೋದು. ಈಗ ಡಯಟ್ ಅನ್ನೋದು ಅದ್ರ ಜೊತೆಗೆ ಸೇರ್ಕೊಂಡು ಆಯಾಮವನ್ನೇ ಬದಲಿಸಿಕೊಳ್ತಾ ಇದೆ. ಮುಂಚೆ ಎಲ್ಲ ಉಪವಾಸ ಅಂತಂದ್ರೆ ಸಾಮಾನ್ಯ ಹಣ್ಣು ಹಂಪಲು ಸೇವಿಸಿ ದೇವರ ಜಪ ತಪಗಳನ್ನ ಮಾಡ್ತಾ ಇದ್ರು. ಈಗ ಒಂದು ಸಾರಿ ಉಪವಾಸ ಆದ್ರೆ ಸಾಕು, ಅದನ್ನ ಗೂಗಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಪ್ರಯೋಜನಗಳೇನು, ಯಾವ ತರ ಮಾಡಬೇಕು, ಈ ತರ ಗೂಗಲ್ ಅಭಿಪ್ರಾಯ ಹೇಳ್ಬೋದು, ಶಾಸ್ತ್ರದ ಅಭಿಪ್ರಾಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಹೇಳ್ತೀನಿ, ಉಪವಾಸ ಯಾವಾಗ ಮಾಡಬೇಕು? ಫಸ್ಟ್ ಪ್ರತಿ ಏಕಾದಶಿ ಉಪವಾಸ ಮಾಡಬೇಕು. ಪ್ರತಿ ಏಕಾದಶಿ ಅಂದರೆ 12 ತಿಂಗಳಲ್ಲಿ 2 ದಿವಸ ಒಂದು ತಿಂಗಳಿಗೆ ಲೆಕ್ಕದಲ್ಲಿ 24 ಏಕಾದಶಿ ಬರುತ್ತೆ. ಅಷ್ಟು ದಿವಸ ಉಪವಾಸ ಮಾಡಬೇಕು. ಇದು ಬಿಟ್ಟು ಕೃಷ್ಣ ಜನ್ಮಾಷ್ಟಮಿ, ರಾಮನವಮಿ, ಆಮೇಲೆ ಶಿವರಾತ್ರಿ ಇತ್ಯಾದಿ ದಿವಸದಲ್ಲಿ ಉಪವಾಸ ಮಾಡಬೇಕು ಅಂತ ಹೇಳಿದೆ. ಕೆಲವೊಂದಷ್ಟು ಹಬ್ಬದಲ್ಲಿ ನರಸಿಂಹ ಜಯಂತಿ ಇತ್ಯಾದಿ ಮಾಡಲೇಬೇಕು ಅಂತ. ಉಪವಾಸ ಅಂದರೆ ಈಗ ಅವರವರ ಕೆಲವರೆಲ್ಲ ಏನು ಅಂತಂದರೆ ಫಲಹಾರವನ್ನು ಮಾಡ್ತಾರೆ. ಉತ್ತಮ ಪಕ್ಷ ಅಲ್ಲ ಫಲಹಾರ ಮಾಡೋದು, ಮಧ್ಯಮ ಪಕ್ಷ. ಅಧಮ ಪಕ್ಷ ಏನು ಅಂದರೆ ಚೆನ್ನಾಗಿ ಊಟ ಮಾಡೋದು. ಈ ಏಕಾದಶಿ ಗೊತ್ತಿಲ್ಲ, ದ್ವಾದಶಿ ಗೊತ್ತಿಲ್ಲ, ಚೆನ್ನಾಗಿ 3 ಹೊತ್ತು ಊಟ ಮಾಡಿ ಮಲಗೋದು ಅಂತ. ಒಂದೇ ಒಂದು ಹೇಳ್ತೀನಿ, ಆಹಾರವನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಇಂದ್ರಿಯಗಳನ್ನು, ನಮ್ಮ ಬುದ್ಧಿಯನ್ನು ಜಾಗೃತ ಮಾಡ್ತಾ ಇದ್ದೀವಿ ಅನ್ನೋದು ವಿಜ್ಞಾನ ಸಿದ್ಧವಾಗಿರುವಂಥ ವಿಚಾರ. ಅದನ್ನು ಗೂಗಲ್ ಮಾಡಿ ನೋಡಲಿ ಬೇಕಂದರೆ, ಆಗತ್ತಾ ಇಲ್ವಾ? ಉಪವಾಸ ಮಾಡೋದ್ರಿಂದ ಮನಸ್ಸಿಗೂ ಇಂದ್ರಿಯಗಳಿಗೂ ಬುದ್ಧಿಗೂ ಸರಿಯಾಗಿರುವಂಥ ಒಂದು ಗಂಟು ಅನ್ನುವಂಥದ್ದು ಉಂಟಾಗತ್ತೆ ಅನ್ನುವಂಥದ್ದಂತೂ, ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮಗಳು ಇದೆ ಅನ್ನುವಂಥದ್ದಂತೂ ವಿಜ್ಞಾನ ಸಿದ್ಧವಾಗಿರುವಂಥದ್ದು. ಇಷ್ಟು ದಿವಸಕ್ಕೆ ನಿಯಮಿತವಾಗಿ ಉಪವಾಸ, ಅರ್ಥ ಆಯ್ತಲ್ವಾ? ಕಠೋರವಾಗಿ ದೇಹವನ್ನು ದಂಡಿಸಿ ಮಾಡುವಂಥದ್ದು ಅಶನ, ಹಶ್ವಲ್ ಸಾಯೋದು ಅಂತ. ಉಪವಾಸ ಅಂದರೆ ದೇವರಿಗೆ ಹತ್ತಿರದ ವಾಸ ಅಂತ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಅಲ್ಲಿ ನಾವು ಸಮೀಪರಾಗುವಂಥದ್ದು ಅಂತ. ಉಪವಾಸ ಅಂದರೆ ಬರೀ ಹೊಟ್ಟೆಗೆ ಆಹಾರ ತಿಂದಿರೋದು ಮಾತ್ರ ಉಪವಾಸ ಅಲ್ಲ. ಉಪವಾಸ ಅನ್ನುವಂಥದ್ದು ಪಂಚ ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು. ಏಕಾದಶಿ ಅಂತ ಹೇಳಿದ್ನಲ್ವಾ, 10 ಮತ್ತು 1 11. ಏಕಾದಶ ಅಂದರೆ 11 ಅಂತ. 11 ಯಾವುದು? ಪಂಚ ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ಚರ್ಮ, ನಾಲಿಗೆ, ಇದು 5. ಇದು ಬಿಟ್ಟು ಕರ್ಮೇಂದ್ರಿಯಗಳು, ಕೈ, ಕಾಲು ಇತ್ಯಾದಿ ಕರ್ಮೇಂದ್ರಿಯಗಳು, ಮತ್ತು 1 ಮನಸ್ಸು. ಇದೆಲ್ಲವನ್ನ ಸೇರಿ ನಾವು ದೇವರ ಹತ್ರ
ಹೋಗುವಂಥದಕ್ಕೆ ದೇವರ ಉಪವಾಸ. ಹಾಗಾಗಿ ಆಹಾರ ತಿಂದಿರೋದು ಮಾತ್ರ ಉಪವಾಸ ಅಲ್ಲ, ಆದರೆ ಆಹಾರ ತಿಂದೇ ನೀವು ಇಂತಿಷ್ಟು ನಿಯಮವಾಗಿ ಇದ್ರಿ ಅಂತಾದರೆ ಅದರಲ್ಲೂ ವಿಶೇಷವಾಗಿ ಏಕಾದಶಿ ಇತ್ಯಾದಿ ದಿವಸಗಳಲ್ಲಿ ಮತ್ತು ಕೆಲವರು ವ್ರತವಾಗಿ ಉಪವಾಸ ಮಾಡ್ತಾರೆ. ಹೌದು, ಏಕಾದಶಿ ಕೂಡ ಒಂದು ಮಹಾವ್ರತ. ಅದು ಬಿಟ್ಟು ಗುರುವಾರ ದಿವಸ ರಾಘವೇಂದ್ರ ಸ್ವಾಮಿಗಳ ಪ್ರೀತ್ಯರ್ಥವಾಗಿ ಉಪವಾಸ ಮಾಡ್ತೀವಿ, ನಮ್ಮ ಸೋಮವಾರ ಈಶ್ವರನ ಪ್ರೀತ್ಯರ್ಥವಾಗಿ ಉಪವಾಸ ಮಾಡ್ತೀವಿ. ಆಧಾರ ಇಲ್ಲ, ಆದರೆ ನಿಮ್ಮ ಚಿತ್ತಶುದ್ಧಿಯನ್ನು ಮಾಡಬಹುದು. ಓಕೆ, ಸುಚೇತಾ ಅಂತ ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಚೇತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ, ಇದಾರೆ ಮಾತಾಡಿ, ಏನು ಕೇಳಬೇಕು? ನಮಸ್ಕಾರಮ್ಮ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಈಗ ನಾಗರ ಸಂಸ್ಕಾರ ಪೂಜೆ ಇದೆಯಲ್ಲ ಗುರುಜಿ, ನಾಗರ ನಮ್ಗೆ ಯಾವ ನಾಗದೋಷ ಇಲ್ದಿದ್ರು ನಾಗ ಸಂಸ್ಕಾರ ಪೂಜೆ ಮಾಡ್ಬೋದಾ ನಾವು? ಖಂಡಿತ ಮಾಡಬೇಕು. ಹೌದಾ? ದೋಷಕ್ಕೋಸ್ಕರ ಪೂಜೆ ಮಾಡೋದಲ್ಲ, ಹಾ ಹಾ, ಅರ್ಥ ಆಯ್ತಲ್ವಾ? ಅಂದ್ರೆ ಯಾವಾಗ ದೋಷ ಇದೆ ಅಂತ ಮಾತ್ರ ಪೂಜೆ ಮಾಡೋದಲ್ಲ. ಇಲ್ಲ ಇಲ್ಲ, ನಾನು ಒಂದ್ ಮಾತು ಹೇಳ್ತೇನೆ, ಒಂದ್ಸಲ ಮಾಡ್ತಿದ್ದೆ ಇನ್ನೊಂದ್ಸಲ ಮಾಡುವಂತ ಅವಕಾಶ ಮಾಡಿದ್ರು ದೋಷ ಬರೋದಿಲ್ಲಲ್ಲ? ಅಲ್ಲ ಅಲ್ಲ, ಪರಿಹಾರ ಪೂಜೆಗಳು ಅನ್ನುವಂಥದ್ದು ಒಂದೇ ಸತಿ. ನಾಗ ಪ್ರತಿಷ್ಠೆ ಸರ್ಪ ಸಂಸ್ಕಾರ ಅಂತ ಇರುತ್ತಲ್ವಾ, ಅದನ್ನ ಪದೇ ಪದೇ ಮಾಡ್ಲಿಕ್ಕೆ ಬರಲ್ಲ, ಒಂದೇ ಸತಿ ಮಾಡ್ಬೇಕಷ್ಟೆ ಜೀವನದಲ್ಲಿ. ಅಂದ್ರೆ ನೀವು ಒಂದ್ ವೇಳೆ ಸರ್ಪಗಳಿಗೆ ಹತ್ಯೆ ಮಾಡಿದ್ರೆ ನಾಗ ಪ್ರತಿಷ್ಠೆಯನ್ನ ಮತ್ತೆ ಸರ್ಪ ಸಂಸ್ಕಾರವನ್ನ ಒಂದೇ ಸತಿ ಮಾಡಿಸ್ಬೇಕು, ಅನಾವಶ್ಯಕವಾಗಿ ಮಾಡಿಸ್ಬಾರದು. ಆದ್ರೆ ನಾಗಪ್ಪ ಒಂದು ನಾಗನ ಬನಕ್ಕೆ ಹೋಗಿ ಪೂಜೆ ಮಾಡುವಂಥದ್ದು ನೀವು ಪದೇ ಪದೇ ಪ್ರತಿ ವರ್ಷ ಮಾಡ್ಬೋದು, ಪ್ರತಿ ಷಷ್ಠಿ ಮಾಡ್ಬೋದು, ಪ್ರತಿ ಪಂಚಮಿ ಮಾಡ್ಬೋದು. ಅರ್ಥ ಆಯ್ತಲ್ವಾ? ಅಂದ್ರೆ ಎರಡು ತರ, ಒಂದು ಕಾಯಿಲೆ ಹೋಗ್ಲಿ ಅಂತ ಆಂಟಿಬಯೋಟಿಕ್ ತಗೊಂಡದ್ದು, ಮತ್ತೊಂದು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಮಲ್ಟಿವಿಟಮಿನ್ ತಗೊಂಡದ್ದು. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಇದು ಒಂದು ವಿಚಾರ ನೋಡಿ. ಹೇಳಿ ಹೇಳಿ. ಏನು ಅಂದರೆ ಒಂದ್ಸತಿ ಸರ್ಪ ಸಂಸ್ಕಾರವನ್ನು ಮಾಡಿಸಿರ್ತಾರೆ, ಆದರೆ ಸುಮ್ಮನೆ ಇನ್ನೊಬ್ಬರ ಹತ್ರ ಎಲ್ಲೋ ಜ್ಯೋತಿಷಗಳಿಗೆ ಅಯ್ಯೋ ನಿಮಗೆ ಪರಿಹಾರನೇ ಆಗಲಿಲ್ಲರಿ, ನೀವು ಹೋಗಿ ಮತ್ತೆ ಸರ್ಪ ಸಂಸ್ಕಾರ ಮಾಡಿಸ್ಕೊಂಬನ್ನಿ. ಹಾಗಾದರೆ ಮತ್ತೆ ಮೊದಲನೇ ಸತಿ ಮಾಡಿದ್ದೇನು? ನಿಜ ನಿಜ. ಇದನ್ನ ನಾವು ಹೇಗೆ ಪರಿಹಾರ ಆಯ್ತಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗತ್ತಾ? ಅದಕ್ಕೆ ಒಂದು ಮಾರ್ಗ ಇದೆ, ಪ್ರಶ್ನಾ ಮಾರ್ಗ ಅಂತ. ಪ್ರಶ್ನಾ ಮಾರ್ಗದಲ್ಲಿ ನಾವು ಪರಿಹಾರ ಆಗಿದೆಯಾ ಇಲ್ವಾ ಕಂಡು ಹಿಡಿಯಬಹುದು. ಒಂದು ವೇಳೆ ಪರಿಹಾರ ಆಗ್ಲಿಲ್ಲ ಅಂತ ಬಂತು ಅಂತ ಇಟ್ಕೊಳ್ಳಿ ಪ್ರಶ್ನೆಯಲ್ಲಿ, ಆಗ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ ಅದನ್ನೇ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತು? ಬೇರೆ ಮಾರ್ಗ ಇರುತ್ತೆ. ಬೇರೆ ಮಾರ್ಗ ಇರುತ್ತೆ. ಅವಾಗ ನಾಗ ಮಂತ್ರದಲ್ಲಿ ಹೋಮವನ್ನ ಮಾಡುವಂಥದ್ದು ಅಥವಾ ನಾಗ ಸಾನ್ನಿಧ್ಯದಲ್ಲಿ ಪ್ರತಿ ಸತಿ ಪೂಜೆ ಮತ್ತೆ ಘಟ್ಟದ ಮೇಲ್ಗಡೆ ಪ್ರಾಂತ್ಯದವರಿಗೆ, ಅಂದ್ರೆ ಘಟ್ಟದ ಮೇಲೆ ಅಂದ್ರೆ ಬೇಸಿಕಲಿ ವೆಸ್ಟರ್ನ್ ಘಾಟ್ಸ್ ಇಂದ ಮೇಲೆ ಇರುವಂತಹ ಪ್ರಾಂತ್ಯ, ನಾವೆಲ್ಲ ಘಟ್ಟದ ಮೇಲ್ಗಡೆ ಇರುವಂಥ. ನಮಗೆ ಯಾವುದೋ ಒಂದು ಹಾವನ್ನು ಹೊಡೆದಿದ ತಕ್ಷಣ ಒಂದು ದೋಷ ಬಂದ್ಬಿಡುತ್ತೆ ಅನ್ನೋಂಥದ್ದು ಸುಳ್ಳು. ಹಾಗನ್ಬಿಟ್ಟು ನಾಳೆ ಇದನ್ನು ಕೇಳ್ಬಿಟ್ಟು ಸಿಕ್ಕದಂಗೆ ಹಾವನ್ನು ಹೊಡಿಬೇಡಿ. ಆದರೆ ಮಂಗಳೂರು ಪ್ರಾಂತ್ಯದಲ್ಲಿ ಇರುವಷ್ಟು ಅದಕ್ಕೆ ಒಂದು ಮಹತ್ವ ಅನ್ನೋಂಥದ್ದು ಇಲ್ಲಿಲ್ಲ. ಇಲ್ಲಿ ನಾಗದೋಷ ಬರಲಿಕ್ಕೆ ಕಾರಣ ಬೇರೆ ಇದೆ. ಯಾರೋ ಪ್ರತಿಷ್ಠೆ ಮಾಡಿಸಿರೋವಂಥ ನಾಗರ ಶಿಲೆ ಕಲ್ಲುಗಳು ಅನ್ನುವಂಥದ್ದಿದ್ರೆ ಅದನ್ನು ಬಿಟ್ಬಿಡ್ತಾರೆ, ಪೂಜೆನೇ ಮಾಡಲ್ಲ ಅದಕ್ಕೆ. ಆ ಕಲ್ಲಿಗೆ ಏನೋ ಒಂದು ಭಿನ್ನ ಆಗ್ಬಿಡುತ್ತೆ, ಆ ಕಲ್ಲು ಬಿಂಬ ಹಾಳಾಗ್ಬಿಡುತ್ತೆ. ಬಿಂಬ ಅಂದ್ರೆ ವಿಗ್ರಹ, ಅದರಿಂದ ಕೂಡ ನಾಗದೋಷ ಬರುತ್ತೆ. ಆದರೆ ನಾಗದೋಷ ಅಂತ ಕಂಡ ತಕ್ಷಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನೀವು ಪರಿಹಾರ ಮಾಡಿಸಿ. ಹಾಗಾಗಿ ಇದು ಒಂದು ಸ್ವಲ್ಪ ಸರಿಯಾಗಿರುವಂಥ ವಿಚಾರ ಅಲ್ಲ. ಮತ್ತೆ ಎಲ್ಲ ಹಾವನ್ನು ಸಾಯಿಸಿದ್ರೆ ಅದು ಸರ್ಪದೋಷ ಬರಲ್ಲ. ಎಲ್ಲ ಹಾವು ಫಸ್ಟ್ ಆಫ್ ಆಲ್ ಸರ್ಪಗಳಲ್ಲ, ಎಲ್ಲ ಹಾವುಗಳೇ, ಆದರೆ ಸರ್ಪ ಅಲ್ಲ. ಸರ್ಪಕ್ಕೊಂದು ಇಂತಿಷ್ಟು ಪ್ರಭೇದಗಳು ಅಂತಿದೆ, ಅದನ್ನ ಸಾಯಿಸಿದ್ರೆ ಮಾತ್ರ ದೋಷ ಉಂಟಾಗತ್ತೆ ವಿನಃ ಹಾಗನ್ಬಿಟ್ಟು ಮತ್ತೆ ಅದನ್ನೇ ಇಟ್ಕೊಂಡು ಸಿಕ್ಕನ್ನೆಲ್ಲ ಸಾಯಿಸ್ಲೂಬಾರ್ದು. ಪ್ರಕೃತಿ ಜೊತೆ ಕಾರ್ಯಕ್ರಮದಲ್ಲಿ ಹೀಗೆ ಹೇಳಿದ್ರು, ಹಾಗಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಶಾಸ್ತ್ರ. ಆ ರೀತಿ ಅಲ್ಲ, ಯಾವ ಪ್ರಾಣಿಯನ್ನು ಅನಾವಶ್ಯಕವಾಗಿ ಸಾಯಿಸಬಾರ್ದು ಅನ್ನೋಂಥದ್ದು ಕಟ್ಟುನಿಟ್ಟಾಗಿರುವಂಥ ಒಂದು ಶಾಸ್ತ್ರವಾಕ್ಯ ಇದೆ. ಸಾಯಿಸುವಂಥದ್ದು ಒಂದು ನಮಗದು ಹಾರ್ಮ್ ಮಾಡಿದ್ರೆ, ಹಾನಿಯನ್ನು ಉಂಟು ಮಾಡಿದ್ರೆ ಸಾಯಿಸ್ಬೇಕು. ಅಂದ್ರೆ ನನ್ನ ಮೇಲೆ ಅದು ಅಟ್ಯಾಕ್ ಮಾಡಿದ್ರೆ, ಕಚ್ಚಲಿಕ್ಕೆ ಬಂತು, ನನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಯಿಸಿದ್ರೆ ದೋಷ ಇಲ್ಲ. ಅಥವಾ ಆಹಾರಕ್ಕೋಸ್ಕರ ಸಾಯಿಸ್ತಾರೆ, ಏನೋ ಕೋಳಿನೋ ಕುರಿನೋ ಸಾಯಿಸ್ಬಿಡೋರು ತಿಂದುಬಿಡ್ತಾರೆ, ತಿಂದುಬಿಟ್ರೆ ದೋಷ ಇಲ್ಲ. ಒಬ್ಬ ಬೇಟೆಗಾರ ಅವನಿಗೆ ಆಹಾರ ಬೇರೆ ಏನಿಲ್ಲ ಅಂತ ಅಂದ್ಬಿಟ್ಟು ಒಂದು ಮೊಲವನ್ನು ಒಂದು ಯಾವುದೋ ಒಂದು ಪ್ರಾಣಿಯನ್ನು ಅವನು ಹೊಡೆದು ಸಾಯಿಸಿ ತಿಂದ್ಬಿಡ್ತಾನೆ. ಅವನು ಆಹಾರಕ್ಕೋಸ್ಕರ, ಅವನು ಬದುಕಲಿಕ್ಕೋಸ್ಕರ ಸಾಯಿಸಿದ್ದು, ಇದು ಎರಡಕ್ಕೆ ದೋಷ ಇಲ್ಲ. ಇದು ಬಿಟ್ಟು ಇನ್ಯಾವುದಕ್ಕಾದರೂ ಸಾಯಿಸಿದ್ದೇ ಆಯಿತು ಅಂತಂದರೆ ಪ್ರಾಣಿಯನ್ನು, ಅದು ದೋಷವೇ. ಹಾಗಾಗಿ ಅರ್ಥ ಮಾಡ್ಕೋಬೇಕು, ಯಾವ ಪ್ರಾಣಿಯನ್ನು ಸಾಯಿಸಬಾರ್ದು. ಯಾವುದೋ ಅನಿವಾರ್ಯ ಪಕ್ಷದಲ್ಲಿ ಒಂದ್ಸತಿ ಏನೋ ಗೊತ್ತಾಗದೆ ಆಗೋಯ್ತು ಅಂದ ತಕ್ಷಣ ನಾಗನ ವಿಚಾರದಲ್ಲಿ, ಹಾವಿನ ವಿಚಾರದಲ್ಲಿ ಈ ರೀತಿ
ಸ್ವಲ್ಪ ಒಂದಷ್ಟು ಮೂಢನಂಬಿಕೆಗಳು ಜಾಸ್ತಿ ಆಗ್ಬಿಟ್ಟಿದೆ ಇತ್ತೀಚೆಗೆ. ಸರ್ಪದೋಷ ಅನ್ನುವಂಥದ್ದು ತುಂಬ ವ್ಯಾಪಕ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಸಮಸ್ಯೆಗೂ ನಮ್ಮಲ್ಲೂ ಒಂದಷ್ಟು ಜನ ಜ್ಯೋತಿಷಿಗಳು ಏನು ಅಂತಂದರೆ ಬೇರೆ ಏನು ಗೊತ್ತಾಗಲ್ಲ, ನಿಮ್ಗೆ ಸರ್ಪದೋಷ ಇದೆ ಅದನ್ನು ಪರಿಹಾರ ಮಾಡಿಸಿ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನಿಜವಾಗ್ಲೂ ಸಮಸ್ಯೆಯನ್ನು ಕಂಡು ಹಿಡಿಲಿಕ್ಕೆ ಆಗಲಿಲ್ಲ ಅಂತಂದರೆ ಅದನ್ನು ಸರ್ಪದೋಷದ ಮೇಲೆ ಬ್ಲೇಮ್ ಮಾಡುವಂಥದ್ದು, ಅಥವಾ ಜನಗಳು ಅಷ್ಟೇ ಅವರೇ ಹೆದರ್ಕೊಂಡ್ಬಿಟ್ಟು ನಾವು ಸರ್ಪದೋಷದಿಂದ ಹೀಗೆಲ್ಲ ಆಗ್ತಿದೆಯಲ್ಲ ಅಂತ. ನಮ್ಮಲ್ಲಿರುವಂಥ ನ್ಯೂನತೆಗಳು ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಮತ್ತೆ ಈಗ ಶ್ರಾವಣ ಮಾಸಕ್ಕೇನೆ ಬರೋದಾದರೆ ಆಲ್ರೆಡಿ ಶ್ರಾವಣ ಮಾಸ ಶುರುವಾಗ್ತಾ ಇದೆ. ಶ್ರಾವಣ ಮಾಸದಲ್ಲಿ ಇನ್ನು ಯಾವ ಕೆಲಸಗಳನ್ನು ವಿಶೇಷವಾಗಿ ಹಮ್ಮಿಕೊಳ್ಳಬಹುದು ಅಂತ, ಅಂದರೆ ಮನೆಯಲ್ಲಿ ಈಗ ಮನೆ ಕಟ್ಟೋ ವಿಷಯ ಹೇಳಿದ್ರು, ಗೃಹ ಪ್ರವೇಶ ಆಗಿರ್ಬೋದು, ಮದುವೆ ವಿಚಾರ ನೀವು ಹೇಳಿದ್ರಿ. ಹಿಂದಿನ ಕಾಲದಲ್ಲಿ ಶ್ರಾವಣ ಮಾಸದಲ್ಲಿ ಮದುವೆನೇ ಇರಲಿಲ್ಲ, ಬಟ್ ಈಗ ಅದು ಅತಿ ಹೆಚ್ಚಾಗಿ ಬಂದ್ಬಿಟ್ಟಿದೆ. ಚೌಟ್ರಿಗಳು ಅತಿ ಹೆಚ್ಚು ಬುಕ್ ಆಗೋದೇನೆ ಶ್ರಾವಣ ಮಾಸದಲ್ಲಿ. 6 ತಿಂಗಳು ವರ್ಷಕ್ಕೆ ಮುಂಚೆನೆ ಬುಕ್ ಮಾಡಬೇಕು ಅಂತಹ ಒಂದು ವಿಶೇಷ. ಇನ್ನು ಯಾವ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು ಮನೆಯಲ್ಲಿ ಅಂತ? ಉಪನಯನ ಅಂತೂ ಸರ್ವತಾ ನಿಷಿದ್ಧ, ಶ್ರಾವಣ ಮಾಸದಲ್ಲಿ ಮಾಡೋದೇ ಇಲ್ಲ, ಉಪನಯನ ಮಾಡೋದೇ ಇಲ್ಲ. ಅದು ಬಿಟ್ಟು ಇನ್ನು ನೀವೇ ಹೇಳಿದ ಗೃಹ ಪ್ರವೇಶಾದಿಗಳು ಮಾಡೇ ಮಾಡ್ತಾರೆ ಶ್ರಾವಣದಲ್ಲಿ, ಮತ್ತು ಮದುವೆಯನ್ನು ಕೂಡ ಮಾಡ್ತಾರೆ ಅನಿವಾರ್ಯ ಪಕ್ಷದಲ್ಲಿ. ದೇವರ ಆರಾಧನೆಯನ್ನ ಮತ್ತೆ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಾರದು, ಅಂದ್ರೆ ವಾಹನ ಖರೀದಿ, ವಸ್ತುಗಳ ಖರೀದಿ, ಭೂಮಿಯ ಖರೀದಿ, ಇಂಥದನ್ನ ಮಾಡ್ಬೋದು ಖಂಡಿತ. ಆಮೇಲೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಈ ರೈತಾಪಿ ಜನಗಳು ಕೂಡ ಕೆಲವೊಂದಷ್ಟು ಇದನ್ನ ಮಾಡ್ತಾರೆ. ರೈತರು ಕೂಡ ಆ ನಾಟಿ ಮಾಡೋದು, ಈ ರೀತಿ ಶ್ರಾವಣ ಮಾಸದಲ್ಲಿ ಮಾಡುವಂಥದ್ದು ಕೂಡ ಒಂದಷ್ಟು ಸಂಪ್ರದಾಯ ನಮಗೆ ಕಾಣಸಿಗತ್ತೆ. ಹಾಗಾಗಿ ಅಂಥದನ್ನೆಲ್ಲ ಅಂದರೆ ಒಳ್ಳೆ ಕೆಲಸಗಳು ನೋಡಿ, ಬೇಸಿಕಲ್ಲಿ ಒಳ್ಳೆ ಕೆಲಸಗಳು ಅಂತ ನಾವು ನಿರ್ಧಾರ ಮಾಡಿದಾಗ ಅಷ್ಟು ರಿಸ್ಟ್ರಿಕ್ಷನ್ ಇಲ್ಲ. ಒಳ್ಳೆ ಕೆಲಸ ಮಾಡ್ತೀರಾ ಅಂತಂದರೆ ಯಾವಾಗಲೂ ಒಳ್ಳೆಯದೇ ಅಂತ. ಹಾಗಾಗಿ ಖಂಡಿತ ಒಳ್ಳೆ ಕೆಲಸಗಳನ್ನೆಲ್ಲ ಶ್ರಾವಣ ಮಾಸದಲ್ಲಿ ಮಾಡ್ಬೋದು. ಏನಾದ್ರು ಪರ್ಚೇಸ್ ಮಾಡೋದಿದ್ರೆ, ಆಮೇಲೆ ಮನೆಗೆನೆ ಇತ್ಯಾದಿ ಲಕ್ಷ್ಮಿಯ ಸಾನ್ನಿಧ್ಯ ಅಂತ ಏನೇನು ಹೇಳಿದ್ನು, ವಸ್ತು, ವಾಹನ, ದನ, ಕನಕ ಇತ್ಯಾದಿ ಇದೆಲ್ಲವನ್ನು ತಗೊಳ್ಳುವಂಥದ್ದು, ಅಥವಾ ತತ್ಸಂಬಂಧವಾಗಿರುವಂಥ ಕೆಲಸ ಮಾಡುವಂಥದ್ದು, ದೇವರ ಆರಾಧನೆ ಮಾಡುವಂಥದ್ದು, ಉಪಾಸನೆ, ಪೂಜೆ ಪುನಸ್ಕಾರವನ್ನು, ವ್ರತವನ್ನು ಮಾಡುವಂಥದ್ದು, ಕುಲದೇವರಿಗೆ ನಡ್ಕೊಳ್ಳುವಂಥದ್ದು. ಆಮೇಲೆ ಅದೊಂದಿದೆ ಪ್ರಶ್ನೆ ನಾನು ಕೇಳ್ತೀನಿ ಮುಂದಿನ ಭಾಗದಲ್ಲಿ. ಒಬ್ರು ಕರೆ ಸಿದ್ಧವಾಗಿದೆ, ಯಶೋದಮ್ಮ ಅಂತ ಕರೆ ಮಾಡಿದ್ದಾರೆ. ಯಶೋದಮ್ಮನವರೇ ನಮಸ್ಕಾರ. ನಮಸ್ತೆ, ಹೇಳಿಮ್ಮ, ಏನ್ ಕೇಳ್ಬೇಕಿತ್ತು? ನಮ್ಮ ಯಜಮಾನ್ರು ಅವರು ಹಿಂದಿನವರೆಲ್ಲ ಗಣಪತಿ ಹಬ್ಬ ಮಾಡಲ್ಲ. ಗಣಪತಿ ಹಬ್ಬ ಮಾಡ್ತಾರೆ, ಗಣಪತಿಗೆ ಹಾಲು ಹಾಕಲ್ಲ. ಗಣಪತಿ ನಮ್ಮ ತಾಯಿ ಮನೆಗೆ ಮಾಡ್ತಾ ಇದ್ವಿ, ನಾವು ಮಾಡ್ಬೇಕಾ ಬೇಡ್ವಾ? ನಿಮ್ಮ ಯಜಮಾನ ಮನೆಯಲ್ಲಿ ಗಣಪತಿಗೆ ಹಾಲು ಹಾಕಲ್ಲ ಅಂತನ? ಗಣಪತಿಗೆಲ್ಲ ಸರ್, ಗಣಪತಿ ನಾಗರ ಪಂಚಮಿಗೆ ಹಾಲು ಇರ್ತಲ್ಲ, ನಾಗರ ಪಂಚಮಿ ಮಾಡಲ್ಲ. ನಿಮ್ಮ ಯಜಮಾನ್ರ ಮನೆ ಕಡೆ ಮಾಡಲ್ವಾ? ನಮ್ಮ ತಾಯಿ ಮನೆ ಕಡೆ ಮಾಡ್ತಿದ್ವಿ. ಆಯ್ತು, ನಾವು ಮದುವೆ ಆದ್ಮೇಲಿಂದ ನಾವು ಮಾಡಿಲ್ಲ. ನಿಮ್ಮ ಯಜಮಾನ್ರ ಮನೆ ಕಡೆ ಸಂಪ್ರದಾಯ ಇಲ್ಲ ಅಂದ್ರೆ ಮಾಡೋದೇನ್ ಬೇಕಾಗಿಲ್ಲ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಈಗ ಈ ಪ್ರಶ್ನೆ 50 ವರ್ಷ ಮಾಡದೇ ಇರೋದು ಯಾಕೆ ಇವಾಗ ಈ ಪ್ರಶ್ನೆ ಬಂತು? ತಾಯಿ ಮನೆ ಕಡೆ ನೆನಪಾಗಿ ಮಾಡ್ಬೇಕು ಅನ್ನೋ ಆಸೆ ಬಂತೇನೋ. ಅಲ್ಲ, ಮಾಡೋದು ತಪ್ಪಿಲ್ಲ, ಸಂಪ್ರದಾಯ ಇಲ್ಲ ಅಂದ್ರೆ ಏನ್ ಮಾಡೋದು ಬೇಡಮ್ಮ. ಧನ್ಯವಾದಮ್ಮ ಕರೆ ಮಾಡಿ. ಈ ತರದ ಪ್ರಶ್ನೆ ತುಂಬಾ ಜನಕ್ಕೆ ಇರುತ್ತೆ ಆಕ್ಚುಲಿ. ಹೌದು. ಅದರಲ್ಲೂ ಈಗ ಒಂದು ಕೂಡು ಕುಟುಂಬಕ್ಕೆ ಸೇರ್ಕೊಂಡ್ರೆ ಬಹುಶಃ ಇಂಥ ಪ್ರಶ್ನೆಗಳು ಹೆಚ್ಚಾಗಿ ಬರೋದಿಲ್ಲ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಗಂಡನ ಕಡೆ ಆಚರಣೆ ಮಾಡ್ಬೇಕಾ, ಹೆಂಡತಿ ಕಡೆ ಆಚರಣೆ ಮಾಡ್ಬೇಕಾ? ಅದು ಗಂಡನ ಕಡೆ ಆಚರಣೆ ಮಾಡೋದೇ ಕೆಲವೊಂದು. ಆದ್ರೆ ಮಂಗಳೂರು ಕಡೆ ತಾಯಿ ಮನೆದು ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ, ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಅಂತ 2 ತರ. ಇಲ್ಲಿನ ಸಂಪ್ರದಾಯಕ್ಕಂತೂ ತಂದೆ ಮನೆದೇ ಬರೋದು, ಆಯ್ತಲ್ವಾ? ಮತ್ತು ಅದು ಬಿಟ್ಟು ಈ ಮಾಧ್ಯಮ ಎಷ್ಟು ಬೆಳೆದಿದೆ ಅಂತಂದರೆ ಈ ಥರ ಕನ್ಫ್ಯೂಷನ್ ಬರಲಿಕ್ಕೂ ಮಾಧ್ಯಮ ಕಾರಣ ಒಂದು ಕಡೆ. ಆಮೇಲೆ ಆ ಕನ್ಫ್ಯೂಷನ್ನ ಪರಿಹಾರ ಮಾಡ್ತಿರೋದು ಮಾಧ್ಯಮನೇ. ಹಾಗಾಗಿ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಅಂತ ಹೇಳೋ ರೀತಿಯಲ್ಲಿ ಖಂಡಿತ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ನೀವು ಒಂದು ಲೈನಲ್ಲಿ ಹೇಳೋದೇನು ಅಂತಂದ್ರೆ, ಹಿಂದಿನಿಂದ ಬಂದಿರೋ ಆಚರಣೆಯನ್ನು ಯಾವುದು ಬಿಡಬೇಡಿ, ಹೊಸದನ್ನ ಮಾಡ್ಕೋಬೇಡಿ, ಹಿಂದಿನ ಬಿಡಬೇಡಿ ಅಂತ ಒಳ್ಳೆ ಮಾತು ಅಂತ ಹೇಳ್ಬೋದು ಇದಕ್ಕೆ. ಅಲ್ಪಾರಂಭೋ ಕ್ಷೇಮಕರ. ಎಲ್ಲ ಆರಂಭ ಅನ್ನೋದು ಅಲ್ಪವಾಗಿರಲಿ, ತುಂಬಾ ವಿಪರೀತ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದೇ ನಮ್ಮ ಜೀವನಕ್ಕೆ ಒಂದು ಬಾಧಕವಾಗಬಾರ್ದು. ನಾವೇನೋ ಮಾಡ್ತಾ ನಮ್ಮ ಎಲ್ಲ ವ್ರತಗಳನ್ನು ತಲೆ ಮೇಲೆ ಹಾಕೊಂಡು ಅದೇ ನಮಗೆ ಬಾಧಕ ಆಗಿ, ಅಯ್ಯೋ ಆಮೇಲೆ ವ್ರತ ಯಾರು ಮುಂದೆ ನಡೆಸೋರಿಲ್ಲ, ನಮ್ಮ ಮಕ್ಕಳು ಮಾಡಲ್ಲ, ಅಥವಾ ನಮಗೆ ಇವಾಗ ಮಾಡೋಕ್ಕಾಗ್ತಿಲ್ಲ, ವಯಸ್ಸಾಯ್ತು ಅನ್ನೋ ಕೊರಗೋಗಿ ಬರಬಾರ್ದು. ಅದಕ್ಕೆ ಯುಕ್ತಾಹಾರ ವಿಹಾರಸ್ಯ ಇದ್ದಂಗೆ ಇದು ಎಷ್ಟು ಯುಕ್ತವೋ ಅಷ್ಟೇ ಮಾಡಬೇಕು. ಇನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಈಗ ಶುಕ್ರವಾರದಂದು ಪೂಜೆಗಳು, ಬಟ್ ಆದರೆ ಶ್ರಾವಣ ಮಾಸದಲ್ಲೇನೆ ಒಂದೊಂದು ಕ್ಷೇತ್ರಗಳಿಗೆ ಭೇಟಿ ನೀಡೋದಿದೆ. ಈ ಕ್ಷೇತ್ರದ ಭೇಟಿ ಹೇಗೆ ಗುರುಗಳೇ? ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಗೋಕರ್ಣ ಕ್ಷೇತ್ರದಲ್ಲಿ ತುಂಬ ವಿಶೇಷ. ಶ್ರಾವಣ ಮಾಸದ ಪ್ರತಿ ಸೋಮವಾರ ಗೋಕರ್ಣ ಮಹಾಬಲೇಶ್ವರನಿಗೆ ತುಂಬ ವಿಶೇಷವಾಗಿರುವಂಥ ಪೂಜೆ ಆಗುತ್ತೆ.
ಮತ್ತು ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಶ್ರಾವಣ ಶನಿವಾರದಲ್ಲಿ ವಿಶೇಷ ಪೂಜೆ ಆಗುತ್ತೆ. ಹೌದು. ಹಾಗಾಗಿ ಎರಡೂ ಪಾತ್ರಗಳು ಅನ್ನೋದು ವೈಷ್ಣವ ಮತ್ತು ಶೈವ ಅಂದರೆ ಶಿವನ ಆರಾಧನೆ ಮತ್ತು ವಿಷ್ಣುವಿನ ಆರಾಧನೆ ಎರಡೂ ಕೂಡ ಮಹತ್ವ ಇರುವಂಥ ಶ್ರಾವಣ ಮಾಸ. ಈ ಗೋಕರ್ಣ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಗೋಕರ್ಣದಲ್ಲಿ ತುಂಬ ವಿಶೇಷವಾಗಿರುವಂಥ ಪೂಜೆ ಆಗುತ್ತೆ. ಮತ್ತು ಈ ಶ್ರಾವಣ ಮಾಸದ ಅಂತ್ಯದಲ್ಲಿ ಗಂಗಾ ಮತ್ತು ಈಶ್ವರನ ಕಲ್ಯಾಣ ಆಗುತ್ತೆ ಗೋಕರ್ಣದಲ್ಲಿ. ಇದನ್ನು ಖಂಡಿತ ಅಲ್ಲಿ ಮಾಡ್ತಾರೆ. ಇನ್ನು ಇದು ಬಿಟ್ಟು ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಗೆ ಸಂಬಂಧಪಟ್ಟಿರೋ ಥರದ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಲಕ್ಷ್ಮಿಗೆ ಹೇಳಿರುವಂಥ ಯಾವುದೇ ಕ್ಷೇತ್ರಗಳಿಲ್ಲ, ಪ್ರಸಿದ್ಧವಾಗಿರುವಂಥ ಕ್ಷೇತ್ರಗಳಿಲ್ಲ. ಇದೆ, ಬೇಕಾದಷ್ಟು ಲಕ್ಷ್ಮಿಯ ದೇವಸ್ಥಾನ ಇದೆ, ಪ್ರಸಿದ್ಧವಾಗಿರುವಂಥದ್ದು ಇಲ್ಲ. ಹಾಗಾಗಿ ನಮಗೆ ಇಲ್ಲೇ ನೆರೆ ಆಗಿರುವಂತಹ ಮಹಾರಾಷ್ಟ್ರದಲ್ಲಿ ಮಹಾಲಕ್ಷ್ಮಿಯ ಒಂದು ಸಾನ್ನಿಧ್ಯದಲ್ಲಿ ಶ್ರಾವಣ ಮಾಸದಲ್ಲಿ ತುಂಬ ಜೋರಾಗಿ ಪೂಜೆಯನ್ನು ನಡೆಸ್ತಾರೆ. ಇನ್ನು ಆಷಾಢ ಮಾಸದಲ್ಲಾದರೆ ನಮಗೆ ಗೊತ್ತಿರೋ ರೀತಿಯಲ್ಲಿ ಚಾಮುಂಡೇಶ್ವರಿ ಈ ಊರಿನ ನಮ್ಮ ನಾಡಿನ ದೇವತೆ, ಹಾಗಾಗಿ ಮಾಡ್ತಾರೆ. ಇನ್ನು ಶ್ರಾವಣ ಮಾಸವನ್ನು ವಿಶೇಷವಾಗಿ ವಿಜಯನಗರ ಕಾಲದಲ್ಲಿ ಆಚರಣೆಯನ್ನು ಮಾಡ್ತಿದ್ರು ಅನ್ನೋಂಥದ್ದು ಕಾಣುತ್ತೆ. ಅದರಲ್ಲಿ ಈ ಬೇರೆ ಬೇರೆ ರೀತಿ ಒಂದು ಅದೇ ಎಲ್ಲ ಒಟ್ಟು ಹಬ್ಬದ ರೀತಿ ವ್ರತದ ರೀತಿ ಆಚರಣೆ ಮಾಡ್ತಿದ್ದಂಥ ಒಂದು ಸಂಪ್ರದಾಯ ನಮಗೆ ಕಾಣುತ್ತೆ ಶ್ರಾವಣ ಮಾಸದಲ್ಲಿ. ಅದು ಬಿಟ್ಟರೆ ಕ್ಷೇತ್ರಗಳು ಅಂತ ಬಂದರೆ ತಿರುಪತಿ ವೆಂಕಟೇಶ್ವರ, ಕರ್ನಾಟಕದಲ್ಲಿ ಗೋಕರ್ಣ ಮಹಾಬಲೇಶ್ವರ ವಿಶೇಷವಾಗಿ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹರಪನಹಳ್ಳಿಯಿಂದ ರಾಜ್ಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜ್ಕುಮಾರ್ ಅವರೇ. ಬಹುಶಃ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ, ಪಾಪ ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ರು. ಈಗ ಕ್ಷೇತ್ರದ ವಿಚಾರ ಹೇಳಿದ್ರಿ, ಈಗ ಉಪವಾಸದ ವಿಷಯ ಹೇಳಿದ್ರಿ. ಈಗ ಹಬ್ಬಗಳು ಅಂತ ಬಂದಾಗ ಸಾಲು ಸಾಲು ಹಬ್ಬಗಳು, ಇದನ್ನು ನಿರ್ವಹಿಸ್ಕೊಂಡು ಹೋಗೋದು ಕೊಂಚ ಕಷ್ಟ, ಅಂದರೆ ಎಲ್ಲಿ ನಗರ ಪ್ರದೇಶದಲ್ಲಿ ಇರುವಂಥವ್ರಿಗೆ. ಸೊ ಇದ್ದಿದ್ರಲ್ಲಿ ಹೇಗೆ ಮಾಡಬಹುದು ಸೂಕ್ತ ಅಂತ ಅಂತಿಮವಾಗಿ ಏನು ಹೇಳ್ತೀರಿ? ಖಂಡಿತ ಒಳ್ಳೆ ಪ್ರಶ್ನೆ. ಯಾಕೆಂದರೆ ಈಗೆಲ್ಲ ಯಾಂತ್ರಿಕವಾಗಿರುವಂತಹ ಬದುಕು ಎಲ್ಲರಿಗೂ ಕೂಡ ಕೆಲಸ, ಅವರ ಜೀವನ ನಡೆಸಲಿಕ್ಕೆ. ರಾಜ್ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ ಅವರೇ. ನಮಸ್ಕಾರ ರಾಜ್ಕುಮಾರ್ ಅವರೇ, ಹೇಳಿ. ನಮಸ್ಕಾರ. ನಾವು ಇಷ್ಟು ದಿವಸ ಮಂಗಳಗೌರಿ ವ್ರತ ಮಾಡ್ತಾ ಇದ್ದೀವಿ. ಇಷ್ಟು ದಿವಸ ಮಂಗಳಗೌರಿ ವ್ರತವನ್ನು ಮಾಡ್ತಾ ಇದ್ದೀವಿ. ನಮಗೆ ಒಳ್ಳೇದಾಗೈತೆ, ಏನಾಗಿಲ್ಲ ಅಂತಲ್ಲ. ಆಯ್ತು ಸರ್, ನಮ್ಮ ಎಷ್ಟೇ ದುಡಿಮೆ ಮಾಡಿದ್ರೆ ಇದ್ರ ಬರ್ತಾರಲ್ಲ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಒಂದ್ ಸ್ವಲ್ಪ ಏನಾರ ನಮಗೆ ನೆಮ್ಮದಿ ಮತ್ತು ಏನಾರ ಒಂದ್ ಸ್ವಲ್ಪ ಆಗ್ಬೋದಂತ ಸರ್. ಈಗ ಮಂಗಳಗೌರಿ ಮಾಡ್ತಿರ್ಲಿಲ್ಲ, ಮಾಡಕ್ ಶುರು ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಮಾಡ್ತಾ ಇಲ್ಲ, ಅದನ್ನು ಮಾಡಬಹುದಾ ಹೇಗೆ ಅಂತ ಕೇಳಿ. ಮಾಡಬಹುದು. ನಿಮಗೆ ಸಾಧ್ಯ ಇದೆ ಅಂತಂದ್ರೆ ಖಂಡಿತ ಮಾಡಿ. ಓಕೆ ಸರ್. ಖಂಡಿತ ವರಮಹಾಲಕ್ಷ್ಮಿ ಮಾಡಿ. ಏನೋ ಬರುತ್ತೆ ಅಂತ ಮಾಡಬೇಡಿ. ಇಲ್ಲ ಸರ್, ಏನು ಬರುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ. ಬರೋ ನಿರೀಕ್ಷಣನ ಇಟ್ಕೊಂಡು ಮಾಡಿದಾಗ ಏನಾದ್ರು ಬರಲಿಲ್ಲ ಅಂತ ಆದರೆ ಅವಾಗ ವ್ರತದ ಬಗ್ಗೆ, ದೇವರ ಬಗ್ಗೆ ಇರುವಂಥ ಗೌರವ ಕಡಿಮೆ ಆಗತ್ತೆ. ನಮ್ಮ ಜೀವನ ತಪ್ಪಾಗಿ ನಾವು ಅರ್ಥೈಸ್ಕೊಳ್ಳಬಹುದು ವಿನಃ. ಅರ್ಥ ಆಯ್ತಲ್ವಾ? ವ್ರತವನ್ನು ನನ್ನ ಚಿತ್ತಶುದ್ಧಿಗೆ, ನನಗೆ ಅನುಗ್ರಹ ಆಗಲಿ ಅನ್ನುವಂಥ ದೃಷ್ಟಿಕೋನದಲ್ಲಿ ಮಾಡಿ ನಿಮ್ಮ ಖಂಡಿತ ದೇವಿ ಒಳ್ಳೇದು ಮಾಡ್ತಾಳೆ, ಅದರಲ್ಲಿ ಸಂದೇಹನೇ ಇಲ್ಲ. ಆಯಿತಾ? ಓಕೆ, ಧನ್ಯವಾದ ರಾಜ್ಕುಮಾರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಹೇಳಿ ಗುರುಜಿ, ಹೇಳ್ತಾ ಇದ್ರಿ ಹೇಗೆ ಮಾಡೋದು ಅಂತ. ಭಾಳ ನೋಡಿ, ಜನಗಳಿಗೂ ಕೂಡ ಹೊಸದಾಗಿರುವಂಥ ವ್ರತವನ್ನು ನಾವು ಮಾಡಬಹುದಾ? ನಾನು ಅದಕ್ಕೆ ಹೇಳಿದ್ದು, ನಿಮಗೆ ಸಾಧ್ಯ ಆಗತ್ತಾ? ಇಂಥ ವ್ರತವನ್ನು ಮಾಡಬಾರ್ದು ಅನ್ನೋ ಥರದ್ದು ಎಲ್ಲೂ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡಿ ವ್ರತವನ್ನು, ಆದರೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ನಿಮಗೆ ಉಪದ್ರವ ಕೊಡುವಂಥ ರೀತಿಯಲ್ಲಿ ಆಗಬಾರ್ದು ಅಂತ. ಮತ್ತು ಯಾಂತ್ರಿಕ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಪೂರ್ವಿಕರಿಂದ ಇದೆ ಈ ವ್ರತ ಮಾಡೋದು, ಅಯ್ಯೋ ನಮ್ಗೆ ಇವಾಗ ಮಾಡ್ಲಿಕ್ಕೆ ಆಗಲ್ಲ, ಒಬ್ಬಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋದು? ವರಮಹಾಲಕ್ಷ್ಮಿಗೆ ತಿಂಡಿ, ಚಕ್ಲಿ, ಕೋಡ್ಬಳೆ ವಿಶೇಷ ಆಗಲಿಲ್ವಾ? ಹಣ್ಣು ಕಾಯಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಸಾಕಾಗತ್ತೆ ಅಷ್ಟೇ. ಒಂದು ಕಳಶವನ್ನು ಇಟ್ಟು, ಆ ಕಳಶದಲ್ಲೋ ಅಥವಾ ಪ್ರತಿಮೆ ಇಡುವಂಥದ್ದು ಸಂಪ್ರದಾಯ ಇದೆ, ಆದರೆ ಕಳಶವೇ ಪ್ರಧಾನ. ವರಮಹಾಲಕ್ಷ್ಮಿಗೆ ಒಂದು ಕಳಶವನ್ನು ಇಟ್ಟು, ನಮಗೆ ಏನೇನು ಉಪಲಬ್ಧ ಇದೆಯೋ ವಸ್ತುಗಳು, ಅಂತಹ ವಸ್ತುಗಳಲ್ಲಿ ಒಂದು ಕಳಶವನ್ನು ಇಟ್ಟು ಒಂದು ಪೂಜೆಯನ್ನು ಮಾಡಿ. ಕಳಶವನ್ನು ಇಡುವಂಥವ್ರು ಕೆಲವರು ಕೇಳ್ತಾರೆ ಅಕ್ಕಿ ಹಾಕಬೇಕಂತ. ಅಕ್ಕಿ ಹಾಕೋ ಸಂಪ್ರದಾಯ ಇಲ್ಲ, ನೀರೇ ಹಾಕಬೇಕು. ನೀರಿನಲ್ಲಿ ಮಾತ್ರ ದೇವರ ಸಾನ್ನಿಧ್ಯ ಬರಲಿಕ್ಕೆ ಸಾಧ್ಯ, ಅಕ್ಕಿಯಲ್ಲಿ ಬರಲ್ಲ. ಕಳಶದ ಕೆಳಗಡೆ ಅಕ್ಕಿಯನ್ನು ಹಾಕಬೇಕು, ಕಳಶದ ಒಳಗಡೆ ನೀರನ್ನೇ ಹಾಕಬೇಕು. ನೀರನ್ನು ಹಾಕಿ ಪಂಚಪಲ್ಲವ, ಮಾವಿನ ಸೊಪ್ಪು, ಹಲಸು, ಬಸರಿ ಅಂತ ಒಂದು ಮರ ಇದೆ, ಆ ಮರ, ಮತ್ತು ಇದೆಲ್ಲ ಹಾಕಬೇಕು. ಕನಿಷ್ಠ ಪಕ್ಷ ಮಾವಿನ ಸೊಪ್ಪನ್ನಾದರೂ ಹಾಕಿ ಒಂದು ತೆಂಗಿನಕಾಯನ್ನು ಇಟ್ಟು ಅದರಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ, ಆ ಕಳಶಕ್ಕೆ ಗಂಧ ಕುಂಕುಮಗಳನ್ನು, ಅಕ್ಷತೆಯನ್ನು ಇಟ್ಟು ಪೂಜೆಯನ್ನು ಮಾಡಿ, ನಿಮಗೆ ಸಾಧ್ಯ ಆದ ಭಕ್ಷ್ಯವನ್ನು ನೈವೇದ್ಯ ಮಾಡಿ ದೇವಿಗೆ ಪ್ರಾರ್ಥನೆಯನ್ನು ಮಾಡಿ, ಒಂದು ಚಿಕ್ಕದಾಗಿ ಒಂದು ಕುಂಕುಮಾರ್ಚನೆ ಮಾಡಿ, ಒಂದು ಹೂವಿನ ಹಾರ ಹಾಕಿ, ಇಷ್ಟಾದರೂ ಮಾಡಿ. ಇಲ್ಲ ಅಂತಂದರೆ ನಮಗೆಲ್ಲವೂ ಇವಾಗೆಲ್ಲವೂ ಕೂಡ ವೈಭವವಾಗಿ ಮಾಡಬೇಕು ಅನ್ನೋವಂಥ ಒಂದು ಆಸಕ್ತಿ ಇದೆ.
ಆದರೆ ಅವರಿಗೆ ಅದನ್ನು ಮಾಡ್ಲಿಕ್ಕೆ ಆಗದೆ ಇರೋ ಕಾರಣದಿಂದ ಹೊರಗಡೆ ಎಲ್ಲ ನಮಗೆ ಇವತ್ತು ಸಿಕ್ಬಿಡ್ತಾ ಇದೆ. ವರಮಹಾಲಕ್ಷ್ಮಿ ಸೆಟ್ ಸಿಗತ್ತೆ, ರೆಡಿಮೇಡ್. ಅದನ್ನಾದರೂ ಮಾಡಿ ತಪ್ಪೇನಿಲ್ಲ. ಯಾಕೆಂದರೆ ಭಕ್ತಿ ಶುದ್ಧವಾಗಿರಬೇಕು. ಮಾಡಬೇಕು ಅನ್ನೋ ಆಸಕ್ತಿ ಇದೆಯಲ್ಲ, ಅದು ನಮಗೆ ಸಮಯ ಇಲ್ಲದೆ ಇರ್ಬೋದು. ಆ ಆಸಕ್ತಿಯಿಂದ ನಾವು ಇದನ್ನೆಲ್ಲ ತಗೊಂಡು ಬಂದಾದರೂ ದುಡ್ಡು ಕೊಟ್ಟಾರು ಖರ್ಚು ಮಾಡಿ ಮಾಡ್ತೀವಲ್ಲ, ಆ ಮನಸ್ಸನ್ನಾದರೂ ದೇವಿ ಸ್ವೀಕಾರ ಮಾಡ್ತಾಳೆ. ಹಾಗಾಗಿ ತಪ್ಪೇನಿಲ್ಲ. ಈಗೆಲ್ಲ ಅಯ್ಯೋ ನೀವು ಅದನ್ನೆಲ್ಲ ಹೊರಗಡೆ ಅಂತ ಮಾಡಬೇಡಿ, ಹಾಗಾದ್ರೆ ಅದನ್ನೇ ವೃತ್ತಿಯಾಗಿ ತಗೊಂಡಿರೋರು ಏನ್ ಮಾಡಬೇಕು? ಅಲ್ಲ, ಈಗ ನಾವು ಹೂ ಹಣ್ಣು ಎಲ್ಲವನ್ನೂ ಕೂಡ ಹೊರಗಡೆಯಿಂದಾನೇ ತರೋದು. ಹಿಂದಿನ ಕಾಲದಲ್ಲಿ ದೇವರ ಪೂಜೆಗೆ ಉಪಯೋಗ ಮಾಡುವಂತ ಯಾವ ವಸ್ತುವನ್ನು ಖರೀದಿ ಮಾಡಬಾರ್ದು ಅನ್ನುವಂತ ನಿಯಮ ಇತ್ತು. ಆದ್ರೆ ಈಗ ಅದು ಕಷ್ಟ ಸಾಧ್ಯ, ಮಾಡ್ಲಿಕ್ಕೆ ಆಗಲ್ಲ. ಒಂದು ತೆಂಗಿನಕಾಯಿ ಬೇಕು ಅಂದ್ರೆ ಎಷ್ಟು ಜನದ ಮನೇಲಿ ತೆಂಗಿನಕಾಯಿ ಮರ ಹಾಕೋತಾರೆ, ದುಡ್ಡು ಕೊಟ್ಟೆ ತರಬೇಕು. ಹಾಗಾಗಿ ಶುದ್ಧ ಮನಸ್ಸಿನಿಂದ ವ್ಯಾಪಾರ ದೃಷ್ಟಿಯಲ್ಲಿ ಮಾಡಬೇಡಿ. ನನ್ನ ಪೂಜೆಗೆ ಅಂತ ನೀವು ಪ್ರಾರ್ಥನೆ ಮಾಡಿ ತಗೊಂಡು ಬಂದ್ರೆ ಅದು ಕೊಂಡ್ಕೊಂಡಿದ್ದ ದೋಷ ಬರಲ್ಲ, ಹಾಗೆ ಹೇಳ್ಬೋದು. ಒಳ್ಳೆ ಮಾತು ಹೇಳಿದ್ರಿ, ಒಳ್ಳೆ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಅದರಲ್ಲೂ ಶ್ರಾವಣ ಮಾಸದ ವಿಶೇಷತೆಯ ಜೊತೆಗೆ ಒಂದಷ್ಟು ಒಳ್ಳೆ ಚಿಂತನೆಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡೋದಕ್ಕೆ ಸಹಕಾರ ಮಾಡಿದ್ದೀರಿ ಗುರುಗಳೇ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದು ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಶ್ರಾವಣ ಮಾಸದ ವಿಶೇಷತೆಯನ್ನು ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ ಪ್ರಣವ್ ಶರ್ಮಾ ಗುರೂಜಿ. ಜೊತೆಗೆ ಶ್ರಾವಣ ಮಾಸದಲ್ಲಿ ನೀವು ಅಂದುಕೊಂಡಂತಹ ಕಾರ್ಯಗಳು ನೆರವೇರಲಿ, ಆಮೇಲೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೀರಿ, ಸೊ ಅದನ್ನು ಸಮಯ ನೋಡಿಕೊಂಡು ಮಾಡಿ ಅಂತ ಹೇಳ್ತಾ, ಶ್ರಾವಣ ಮಾಸ ಎಲ್ರಿಗೂ ಒಳಿತಾನೆ ಮಾಡಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.